ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಸಾಧನಾ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕ್ಲೈಮೇಟೊಲಜಿಯಲ್ಲಿ ಪ್ರೆಷರ್ ಬೆಲ್ಸ್ ಆ್ಯಂಡ್ ವಿಂಡ್ಸನ್ನು ಸೆಕೆಂಡ್ ಪಾರ್ಟನ್ನು ನೋಡೋಣ. ಫಸ್ಟ್ ಪಾರ್ಟನ್ನು ಕವರ್ ಮಾಡಿದ್ವಿ, ಇವತ್ತು ಸೆಕೆಂಡ್ ಪಾರ್ಟನ್ನು ಕವರ್ ಮಾಡೋಣ. ನನ್ನ ಹೆಸರು ಶ್ರೀನಾಥ್ ಪಾಂಡವ್ ಅಂತ. ಇವಾಗ ಸೆಕೆಂಡ್ ಪಾರ್ಟಿಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಪಾರ್ಟನ್ನು ರೀಕ್ಯಾಪ್ ಮಾಡೋಣ. ಫಸ್ಟ್ ಪಾರ್ಟಲ್ಲಿ ಏನೇನು ನೋಡಿದ್ವಿ? ವಿಂಡ್ಸ್ ಬಗ್ಗೆ ನೋಡಿದ್ವಿ. ವಿಂಡ್ಸ್ ಒಳಗೆ ಏನು ನೋಡಿದ್ವಿ ಅಂತಂದರೆ ಹಾರಿಜಾಂಟಲ್ ಮೂಮೆಂಟ್ ಆಫ್ ಏರ್. ಏನಪ್ಪ ಅಂದರೆ ಹೈ ಪ್ರೆಷರ್ ಟು ಲೋ ಪ್ರೆಷರಿಗೆ ಹಾರಿಜಾಂಟಲ್ ಮೂಮೆಂಟ್ ಆಗೋದಕ್ಕೆ ವಿಂಡ್ಸ್ ಅಂತ ಕರಿತೀವಿ ಅಂತ ನೋಡಿದ್ವಿ. ಆಮೇಲೆ ಇದು ಬೇಸಿಕ್ ಡೆಫಿನೇಷನ್ ವಿಂಡ್ಸ್ದು. ಆಮೇಲೆ ಇದರಲ್ಲಿನೇ ಆಮೇಲೆ ಕೋರಿಯಲಿಸ್ ಫೋರ್ಸ್ ಬಗ್ಗೆ ನೋಡಿದ್ವಿ. ಜಿಯೋಸ್ಟ್ರಾಪಿಕ್ ವಿಂಡ್ಸನ್ನು ಕಲಿಬೇಕಾದ್ರೆ ಜಿಯೋಸ್ಟ್ರಾಪಿಕ್ ವಿಂಡ್ಸ್ ಬಗ್ಗೆ ಕಲಿಬೇಕಂದ್ರೆ ನಾವು ಕೋರಿಯಲಿಸ್ ಫೋರ್ಸನ್ನು ನೋಡಿದ್ವಿ. ಈ ಕೋರಿಯಲಿಸ್ ಫೋರ್ಸ್ ಏನಪ್ಪ ಅಂದರೆ ನದರ್ನ್ ಹೆಮಿಸ್ಫಿಯರ್ ಒಳಗಡೆ ರೈಟಿಗೆ ಡಿಫ್ಲೆಕ್ಟ್ ಆಗುತ್ತೆ, ಸದರ್ನ್ ಹೆಮಿಸ್ಫಿಯರ್ ಒಳಗಡೆ ಲೆಫ್ಟಿಗೆ ಡಿಫ್ಲೆಕ್ಟ್ ಆಗುತ್ತೆ. ಆಮೇಲೆ ಪ್ರೆಷರ್ ಬೆಲ್ಟ್ಸನ್ನು ನೋಡಿದ್ವಿ. ಈ ಪ್ರೆಷರ್ ಬೆಲ್ಟ್ಸಲ್ಲಿ 7 ಪ್ರೆಷರ್ ಬೆಲ್ಟ್ಸ್ ಆನ್ ಅರ್ತ್ ಅದಾವ ಅಂತ ನೋಡಿದ್ವಿ. ಈ 7 ಪ್ರೆಷರ್ ಬೆಲ್ಟ್ಸ್ ಯಾವಪ್ಪ ಅಂತಂದರೆ, ಒಂದು ಇಕ್ವೇಟೋರಿಯಲ್ ಲೋ ಪ್ರೆಷರ್ ಬೆಲ್ಟು, ಆಮೇಲೆ 2 ಯಾವಿದಾವ ಅಂತಂತಂದರೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟು. ಇದು ಒಂದು ನದರ್ನ್ ಹೆಮಿಸ್ಫಿಯರಲ್ಲಿದೆ, ಒಂದು ಸದರ್ನ್ ಹೆಮಿಸ್ಫಿಯರಲ್ಲಿದೆ. ಆಮೇಲೆ 2 ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ ಇದ್ದಾವೆ, ಒಂದು ನದರ್ನ್ ಹೆಮಿಸ್ಫಿಯರಲ್ಲಿ, ಇನ್ನೊಂದು ಸದರ್ನ್ ಹೆಮಿಸ್ಫಿಯರಲ್ಲಿ. ಆಮೇಲೆ ಪೋಲಾರ್ 2 ಏನಿದಾವೆ ಅಂತಂದರೆ ಪೋಲಾರ್ ಲೋ ಪ್ರೆಷರ್ ಪೋಲಾರ್ ಹೈ ಪ್ರೆಷರ್ ಬೆಲ್ಟು. ಒಂದು ಇಕ್ವೇಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಆಯಿತು, 2 ಏನಪ್ಪ ಅಂತಂದರೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಇದೆ, 2 ಏನಂದರೆ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ ಇದೆ, ಆಮೇಲೆ ಇನ್ನೂ 2 ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ ಇದೆ. ಇವು ಏನಪ್ಪ ಅಂದರೆ ಪ್ರೆಷರ್ ಬೆಲ್ಟ್ಸ್ ಬಗ್ಗೆ ನೋಡಿದ್ವಿ. ಇದ್ರ ಬಗ್ಗೆ ನಾವು ಡಿಟೇಲ್ಡಾಗಿ ನೋಡಿದ್ವಿ. ಇದ್ರೊಳಗಡೆ ಟ್ರೇಡ್ ವಿಂಡ್ಸು, ಕ್ಲಾಸಿಫಿಕೇಷನ್ ಆಫ್ ವಿಂಡ್ಸಲ್ಲಿ ನೋಡಿದೆ. ಅದು ಕ್ಲಾಸಿಫಿಕೇಷನ್ ಆಫ್ ವಿಂಡ್ಸಲ್ಲಿ ಫಸ್ಟ್ ಏನಪ್ಪ ಅಂದರೆ ಪ್ರೈಮರಿ ವಿಂಡ್ಸು. ಈ ಪ್ರೈಮರಿ ವಿಂಡ್ಸಲ್ಲಿ ನಾವೇನು ನೋಡಿದ್ವಿ ಅಂದರೆ ಟ್ರೇಡ್ ವಿಂಡ್ಸು, ವೆಸ್ಟರ್ಲೀಸು, ಪೋಲಾರ್ ಈಸ್ಟರ್ಲೀಸ್ನ ಕವರ್ ಮಾಡಿದ್ವಿ. ಹಾಗೆ ಇದರಲ್ಲಿ ಹಾರ್ಡ್ಲಿ ಸೆಲ್ಲು, ಆಮೇಲೆ ಫೆರಲ್ ಸೆಲ್ಲು, ಇದನ್ನು ಕೂಡ ಕವರ್ ಮಾಡಿದ್ವಿ. ಆಮೇಲೆ ಪ್ರೈಮರಿ ವಿಂಡ್ಸ್ ಇವಾಗ ಏನು ಮಾಡೋಣ ಅಂತಂದರೆ ಪಾರ್ಟ್ 2 ಅಲ್ಲಿ ಸೆಕೆಂಡರಿ ವಿಂಡ್ಸ್ ಬಗ್ಗೆ ನೋಡೋಣ. ಈ ಸೆಕೆಂಡರಿ ವಿಂಡ್ಸನ್ನು ಏನು ಮಾಡ್ತಾರೆ ಅಂತಂದರೆ ಮತ್ತೆ ಕ್ಲಾಸಿಫಿಕೇಷನ್ ಮಾಡ್ತಾರೆ. ಒಂದು ಪಿರಿಯಾಡಿಕ್ ವಿಂಡ್ ಮತ್ತು ಆಮೇಲೆ ಸೀಸನಲ್ ವಿಂಡ್ ಅಂತ. ಇದನ್ನೇ ಪಾರ್ಟ್ 2 ಅಲ್ಲಿ ಕವರ್ ಮಾಡೋಣ. ಇದು ಪಿರಿಯಾಡಿಕ್ ವಿಂಡ್ಸ್ ಮತ್ತು ಸೀಸನಲ್ ವಿಂಡ್ಸ್ನ ಕವರ್ ಮಾಡೋಣ. ಸೊ ಸೆಕೆಂಡರಿ ವಿಂಡ್ಸು ಇದಕ್ಕೆ ಎರಡು ಕ್ಲಾಸಿಫಿಕೇಷನ್ ಮಾಡ್ತಾರೆ. ಒಂದು ಪಿರಿಯಾಡಿಕ್ ವಿಂಡು, ಇನ್ನೊಂದು ಸೀಸನಲ್ ವಿಂಡ್ಸು. ಈ ಪಿರಿಯಾಡಿಕ್ ವಿಂಡ್ಸಲ್ಲಿ ಏನೇನು ನೋಡ್ತೀವಿ ಅಂದರೆ ಸೀ ಬ್ರೀಸು, ಲ್ಯಾಂಡ್ ಬ್ರೀಸು, ಮೌಂಟೇನ್ ಬ್ರೀಸು, ವ್ಯಾಲಿ ಬ್ರೀಸು, ಕ್ಯಾಟಬ್ಯಾಟಿಕ್ ವಿಂಡ್ಸು, ಅನಾಬ್ಯಾಟಿಕ್ ವಿಂಡ್ಸು. ಆಮೇಲೆ ಸೀಸನಲ್ ವಿಂಡ್ಸಲ್ಲಿ ಮಾನ್ಸೂನ್ ವಿಂಡ್ಸ್ನ ನೋಡ್ತೀವಿ. ಇವಾಗ ಇದನ್ನು ಪಾರ್ಟ್ 2 ಅಲ್ಲಿ ಕವರ್ ಮಾಡೋಣ. ನೆಕ್ಸ್ಟ್ ಪಾರ್ಟ್ 3 ಮತ್ತು ಸಕ್ಸೆಸಿವ್ ಪಾರ್ಟ್ಸಲ್ಲಿ ಏನು ಕವರ್ ಮಾಡೋಣ ಅಂತಂದರೆ ಟರ್ಷರಿ ವಿಂಡ್ಸ್ ಬಗ್ಗೆ ಕವರ್ ಮಾಡೋಣ. ಯಾವುದು? ಚಿನ್ಹೂಕು, ಹರ್ಮಟಾನು, ಸಿರ್ರೋಕೋ, ಲೂ ವಿಂಡ್ಸು, ಮಿಸ್ಟ್ರಾಲು, ಬೋರಾ, ಬ್ಲಿಜಾರ್ಡು, ಫ್ಲೋಯಿನ್. ಇವೇನಪ್ಪ ಅಂದರೆ ಟರ್ಷರಿ ವಿಂಡ್ಸು ಸಕ್ಸೆಸಿವ್ ಪಾರ್ಟ್ಸಲ್ಲಿ ಕವರ್ ಮಾಡೋಣ. ಹಾಗೆ ಗ್ಲೋಬಲ್ ವಿಂಡ್ಸ್ ಕೂಡ ಸೈಕ್ಲೋನ್ಸ್ ಮತ್ತು ಆ್ಯಂಟಿ ಸೈಕ್ಲೋನ್ಸು, ಎಲ್ನಿನೋ, ಲಾನಿನೋ ಮತ್ತು ವೆಸ್ಟರ್ನ್ ಡಿಸ್ಟರ್ಬೆನ್ಸು ಬರೋ ಪಾರ್ಟ್ಸಲ್ಲಿ ಕವರ್ ಮಾಡೋಣ. ಇವತ್ತು ಸೆಕೆಂಡರಿ ವಿಂಡ್ಸ್ ಮೇಲೆ ನಾವು ಫೋಕಸ್ ಮಾಡೋಣ. ಈ ಸೆಕೆಂಡರಿ ವಿಂಡ್ಸ್ಗೆ ಇನ್ನೊಂದು ಹೆಸರಿಂದ ಏನು ಕರೀತಾರೆ ಅಂದರೆ ಲೋಕಲ್ ವಿಂಡ್ಸ್ ಅಂತ ಕರೀತಾರೆ. ಈ ಸೆಕೆಂಡರಿ ವಿಂಡ್ಸ್ಗೆ ಲೋಕಲ್ ವಿಂಡ್ಸ್ ಅಂತ ಕರೀತಾರೆ. ಈ ಸೆಕೆಂಡರಿ ವಿಂಡ್ಸ್ನ 2 ಡಿವಿಷನಾಗಿ ಮಾಡಿದ್ದಾರೆ ಅಂತ ಹೇಳಿದೆ. ಒಂದು ಪಿರಿಯಾಡಿಕ್ ವಿಂಡ್ಸು. ಫಸ್ಟು ಪಿರಿಯಾಡಿಕ್ ವಿಂಡ್ಸ್ ಅನ್ನು ನೋಡೋಣ, ಆಮೇಲೆ ಸೀಸನಲ್ ವಿಂಡ್ಸ್ ಬಗ್ಗೆ ನೋಡೋಣ. ಈ ಪಿರಿಯಾಡಿಕ್ ವಿಂಡ್ಸ್ ಅಂದರೆ ಏನು? ಈ ಥರ ಡೆಫಿನೇಷನ್ ಏನು ಹೇಳುತ್ತಂದರೆ ವಿಂಡ್ಸ್ ದ್ಯಾಟ್ ಬ್ಲೋ ಡ್ಯೂರಿಂಗ್ ಅ ಪರ್ಟಿಕ್ಯುಲರ್ ಪೀರಿಯಡ್. ಅಂದರೆ ಒಂದು ಪರ್ಟಿಕ್ಯುಲರ್ ಪೀರಿಯಡಿಗೆ, ಯಾವ ಪರ್ಟಿಕ್ಯುಲರ್ ಪೀರಿಯಡು? ಒಂದು ಡ್ಯೂರಿಂಗ್ ಡೇ ಅಥವಾ
ನೈಟು ಆರ್ ನೋನ್ ಆಸ್ ಪಿರಿಯಾಡಿಕ್ ವಿಂಡ್ಸ್. ಅಂದರೆ ಒಂದು ಪರ್ಟಿಕ್ಯುಲರ್ ಡೇ ಅಥವಾ ಪರ್ಟಿಕ್ಯುಲರ್ ನೈಟಿಗೆ ಏನಪ್ಪ ಅಂದರೆ ಈ ವಿಂಡ್ಸ್ ಫ್ಲೋ ಆಗೋದ್ರಿಂದ ಇದಕ್ಕೆ ಪಿರಿಯಾಡಿಕ್ ವಿಂಡ್ಸ್ ಅಂತ ಕರಿತೀವಿ. ಈ ಪಿರಿಯಾಡಿಕ್ ವಿಂಡ್ಸ್ನ ಮತ್ತೆ ಸಿಕ್ಸ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಷನ್ ಮಾಡ್ತಾರೆ. ಏನು 6 ಟೈಪ್ ಕ್ಲಾಸಿಫಿಕೇಷನು? ಅದರಲ್ಲಿ ಫಸ್ಟ್ ಕ್ಲಾಸಿಫಿಕೇಷನ್ ಅಂದರೆ ಸೀ ಬ್ರೀಸು. ಫಸ್ಟು ನಾವೇನು ಮಾಡೋದು, ಹೆಡ್ಡಿಂಗ್ ನೋಡೋಣ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನೋಡ್ಕೊತ ಹೋಗೋಣ. ಫಸ್ಟ್ ಏನಪ್ಪ ಅಂದರೆ ಸೀ ಬ್ರೀಸು. ಈ ಸೀ ಬ್ರೀಸ್ ಫಿನಾಮಿನ ಹೆಂಗಾಗುತ್ತಂದರೆ, ಸನ್ನು ಏನಾಗುತ್ತೆ ಅಂದರೆ ಈ ಥರ ಇನ್ಸೋಲೇಷನು ಇದು ಲ್ಯಾಂಡ್ ಮೇಲೂ ಬೀಳುತ್ತೆ, ಸೂರ್ಯನ ಕಿರಣ, ಆಮೇಲೆ ನೀರು ಮೇಲೂ ಬೀಳುತ್ತೆ. ಇದು ಸೀ ಬ್ರೀಸ್ ಆಗೋದು ಡೇ ಟೈಮ್ ಫಿನಾಮಿನ. ಇದು ಡೇ ಫಿನಾಮಿನ, ಅಂದರೆ ಡೇ ಟೈಮಲ್ಲಿ ಆಗೋದು ಇದು ಫಿನಾಮಿನ. ಇದು ಇವಾಗ ಡೇ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಲ್ಯಾಂಡ್ ಮೇಲೂ ಸನ್ರೈಸ್ ಬೀಳುತ್ತೆ, ಸೀ ಮೇಲೂ ಸನ್ರೈಸ್ ಬೀಳುತ್ತೆ. ಈಗ ಇಲ್ಲೇನಾಗುತ್ತೆ ಅಂದರೆ ಲ್ಯಾಂಡು ಬೇಗ ಹಾಟ್ ಆಗಿಬಿಡುತ್ತೆ. ಯಾಕೆ ಬೇಗ ಹಾಟ್ ಆಗುತ್ತೆ ಅಂದರೆ ಸ್ಪೆಸಿಫಿಕ್ ಹೀಟ್ ಆಫ್ ಲ್ಯಾಂಡ್ ಏನಿದೆ ಅಂದರೆ ಕಡಿಮೆ ಇದೆ, ಕಂಪೇರೇಟಿವ್ ಟು ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಏನಪ್ಪ ಅಂದರೆ ಜಾಸ್ತಿ ಇದೆ. ಇದು ಸ್ಪೆಸಿಫಿಕ್ ಹೀಟ್ ಆಫ್ ಲ್ಯಾಂಡ್ ಏನೈತೆ ಅಂದರೆ ಕಡಿಮೆ ಇದೆ, ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಏನಿದೆ ಜಾಸ್ತಿ ಇದೆ. ಅದಕ್ಕೆ ಏನಪ್ಪ ಅಂದರೆ ಇದು ಲ್ಯಾಂಡು ಜಾಸ್ತಿ ಬೇಗ ಕಾದ್ಬಿಡುತ್ತೆ. ಇದು ಇನ್ನೂ ಕೂಲರಾಗೇ ಇರುತ್ತೆ. ಅಂದರೆ ಕಂಪೇರೇಟಿವ್, ನಾನು ಕ್ಲೈಮೆಟೊಲಜಿ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಕಂಪೇರೇಟಿವ್ ಸ್ಟಡಿನ ಮಾಡಬೇಕು. ಇದಕ್ಕೆ ಕಂಪೇರ್ ಮಾಡಿದರೆ ಇದು ಹಾಟ್ ಆಗಿರುತ್ತೆ, ಇದು ಕೋಲ್ಡಾಗಿ ಉಳಿಯುತ್ತೆ. ಅದಕ್ಕೆ ಎಲ್ಲಿ ಹಾಟ್ ಏರ್ ಇರುತ್ತೆ ಅದಕ್ಕೆ ನಾವೇನಂತೀವಿ, ಲೋ ಪ್ರೆಷರ್ ಅಂತ ಕರಿತೀವಿ, ಅಂದರೆ ಲೋ ಪ್ರೆಷರ್ ರೀಜನ್ ಅಂತ ಕರಿತೀವಿ. ಎಲ್ಲಿ ಕೂಲ್ ಇರುತ್ತೆ ಅಲ್ಲಿ ಹೈ ಪ್ರೆಷರ್ ರೀಜನ್ ಅಂತ ಕರಿತೀವಿ. ಇವಾಗ ಏನಾಗುತ್ತೆ ಅಂತಂದರೆ ಇದು ವಾಟರಲ್ಲಿರೋದು ಹೈ ಪ್ರೆಷರ್ ಇರೋದು, ಆಮೇಲೆ ಇದು ಲ್ಯಾಂಡ್ ಮೇಲೆ ಇರೋದು ಲೋ ಪ್ರೆಷರ್ ಇರೋದ್ರಿಂದ ವಿಂಡ್ಸ್ ಏನಾಗುತ್ತೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ರೀಜನ್ಗೆ ಬ್ಲೋ ಆಗುತ್ತೆ. ಇದಕ್ಕೆ ಸೀ ಬ್ರೀಸ್ ಅಂತ ಕರಿತೀವಿ. ಇವಾಗ ನೋಡಿ ಸಣ್ಣದೇನಪ್ಪ ಅಂದರೆ ಇದು ಇನ್ಸೋಲೇಷನು, ಆಮೇಲೆ ಇಲ್ಲಿ ಹೈ ಪ್ರೆಷರ್ ಇರೋದ್ರಿಂದ ಲೋ ಪ್ರೆಷರ್ ಇರೋದ್ರಿಂದ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಏನಪ್ಪ ಅಂದರೆ ವಿಂಡ್ ಬ್ಲೋ ಆಗುತ್ತೆ. ಅದಕ್ಕೆ ಸೀ ಬ್ರೀಸ್ ಅಂತ ಕರಿತೀವಿ. ದ ಲ್ಯಾಂಡ್ ಹೀಟ್ಸ್ ಫಾಸ್ಟರ್ ದೆನ್ ದಿ ಓಷನ್ ಆ್ಯಂಡ್ ದ ಏರ್ ಅಬೋವ್ ಇಟ್ ರೈಸಸ್. ಇದು ಲ್ಯಾಂಡ್ ಏನಪ್ಪ ಅಂತಂತಂದರೆ ಹಾಟ್ ಆಗೋದ್ರಿಂದ ಏನಪ್ಪ ಅಂದರೆ ಯಾವಾಗಲೂ ಹೇಳಿದ್ದೀನಿ, ಲ್ಯಾಂಡ್ ಯಾವಾಗ ಹಾಟ್ ಆಗುತ್ತೆ, ಯಾವ ವಾರ್ಮ್ ಏರ್ ಇರುತ್ತೆ ಅದು ರೈಸ್ ಆಗುತ್ತೆ. ಇದು ರೈಸ್ ಆಗುತ್ತೆ, ಆಮೇಲೆ ಒಂದು ಸರ್ಕ್ಯುಲೇಷನ್ ಕೊಡುತ್ತೆ, ಇಲ್ಲಿ ಫ್ಲೋ ಆಗುತ್ತೆ, ಆಮೇಲೆ ಇದು ಬ್ಲೋ ಆಗ್ತಿರುತ್ತೆ. ಇದು ಸೀ ಬ್ರೀಸು. ಸೀ ಬ್ರೀಸ್ ಡ್ಯೂರಿಂಗ್ ಡೇ ಟೈಮ್ ಇನ್ಸೋಲೇಷನ್ ಈಕ್ವಲಿ ಫಾಲ್ಸ್ ಆನ್ ವಾಟರ್ ಆ್ಯಂಡ್ ಲ್ಯಾಂಡ್. ಏನಪ್ಪ ಅಂದರೆ ಈ ಇನ್ಸೋಲೇಷನ್ ಐತಲ್ಲ ಲ್ಯಾಂಡ್ ಮತ್ತು ವಾಟರ್ ಮೇಲೆ ಈಕ್ವಲಾಗಿ ಫಾಲ್ ಆಗ್ತಾ ಇರುತ್ತೆ ಇನ್ಸೋಲೇಷನ್. ಹೀಟ್ ಟ್ರಾನ್ಸ್ಫರ್ ವಿಲ್ ಬಿ ಫಾಸ್ಟರ್ ಇನ್ ಸಾಲಿಡ್ ದೆನ್ ಲಿಕ್ವಿಡ್ಸ್. ಹೀಟ್ ಏನಪ್ಪ ಅಂದರೆ ಜಾಸ್ತಿ ಬೇಗ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಇಲ್ಲಿ ಲಿಕ್ವಿಡ್ಗಿಂತನೂ. ಯಾಕೆ ಜಾಸ್ತಿ ಬೇಗ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ನಾನು ಸ್ಪೆಸಿಫಿಕ್ ಹೀಟ್ ಆಫ್ ಹೀಟ್ ಏನಪ್ಪ ಅಂದರೆ ಲೋ ಇದೆ ಅಂತ ಹೇಳಿದೆ ಲ್ಯಾಂಡ್ದು. ಇದರ ಸ್ಪೆಸಿಫಿಕ್ ಆಫ್ ಹೀಟ್ ಜಾಸ್ತಿ ಇರೋದ್ರಿಂದ ಇದು ನಿಧಾನವಾಗಿ ಏನಪ್ಪ ಅಂದರೆ ಹೀಟನ್ನು ಸ್ಪ್ರೆಡ್ ಹಾಕೋತ ಹೋಗುತ್ತೆ. ಹೀಟ್ ಟ್ರಾನ್ಸ್ಫರ್ ವಿಲ್ ಬಿ ಫಾಸ್ಟರ್ ಇನ್ ಸಾಲಿಡ್ ದೆನ್ ಲಿಕ್ವಿಡ್ಸ್, ದೇರ್ ಫೋರ್ ಲ್ಯಾಂಡ್ ಸರ್ಫೇಸ್ ಬಿಕಮ್ಸ್ ವಾರ್ಮರ್. ಇದೇನಾಗುತ್ತೆ ಅಂದರೆ ವಾಟರ್ಗಿಂತ ಲ್ಯಾಂಡ್ ಸರ್ಫೇಸ್ ವಾರ್ಮ್ ಆಗಿಬಿಡುತ್ತೆ. ದೆನ್ ವಾಟರ್ ಸರ್ಫೇಸ್ ಆ್ಯಸ್ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಈಸ್ ಮೋರ್ ದೆನ್ ದ ಲ್ಯಾಂಡ್. ಸ್ಪೆಸಿಫಿಕ್ ಹೀಟ್ ಏನಪ್ಪ ಅಂದರೆ ವಾಟರ್ ಏನಪ್ಪ ಅಂದರೆ ಜಾಸ್ತಿ ಇದೆ ಲ್ಯಾಂಡಿಂದ. ಇವಾಗ ಸ್ಪೆಸಿಫಿಕ್ ಹೀಟ್ ಅಂದರೆ ನೀವೇನಂತ ಕೇಳ್ಬೋದು. ಸ್ಪೆಸಿಫಿಕ್ ಹೀಟ್ ಅಂತಂದರೆ ದ ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಟು ರೇಸ್ ದ ಟೆಂಪ್ರೇಚರ್ ಆಫ್ 1 ಗ್ರಾಮ್ ಆಫ್ ಅ ಸಬ್ಸ್ಟೆನ್ಸ್ ಬೈ 1 ಡಿಗ್ರಿ ಸೆಲ್ಸಿಯಸ್. ಇದೇನಪ್ಪ ಅಂದರೆ ಒಂದು ಕ್ವಾಂಟಿಟಿ ಆಫ್ ಹೀಟು ಎಷ್ಟು ಹೀಟ್ ಬೇಕಾಗುತ್ತೆ 1 ಗ್ರಾಮ್ ಆಫ್ ಸಬ್ಸ್ಟೆನ್ಸ್ನ 1 ಡಿಗ್ರಿ ಸೆಲ್ಸಿಯಸ್ನ ರೈಸ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ ಇದು 1 ಗ್ರಾಮ್ ಸಬ್ಸ್ಟೆನ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಈ 1 ಗ್ರಾಮ್ ಸಬ್ಸ್ಟೆನ್ಸ್ನ ನೀವು ಇದರ ಟೆಂಪ್ರೇಚರು 1 ಡಿಗ್ರಿ ಸೆಲ್ಸಿಯಸ್ ಏರೋಕ್ಕೆ ಎಷ್ಟು ಅಮೌಂಟ್ ಆಫ್ ಹೀಟ್ ಬೇಕು? The amount of heat required to raise the temperature of a substance of 1 gram to 1 degree Celsius is known as specific heat. ಇದು ಏನಪ್ಪ ಅಂದರೆ ಸ್ಪೆಸಿಫಿಕ್ ಹೀಟ್ ಡೆಫಿನೇಷನು. ಅದೇ ಸ್ಪೆಸಿಫಿಕ್ ಆಫ್ ಹೀಟ್ ಆಫ್ ವಾಟರ್, ಫಾರ್ ಎಕ್ಸಾಂಪಲ್ ಒಂದು ವಾಟರನ್ನು ಒಂದು ಬಾಲಲ್ಲಿ ತೊಗೊಂಡು ಇದನ್ನ 1 ಡಿಗ್ರಿ ಸೆಲ್ಸಿಯಸ್ನ ನಾವು ರೈಸ್ ಮಾಡೋಕ್ಕೆ ನಾವು ಎಷ್ಟು ಟೆಂಪ್ರೇಚರ್ ಬೇಕಾಗುತ್ತಂದರೆ 4.186 ಜೂಲ್ಸ್ ಪರ್ ಗ್ರಾಮ್ ಪರ್ ಸೆಲ್ಸಿಯಸ್. 1 ಗ್ರಾಮ್ ಆಫ್ ವಾಟ್ರಲ್ಲಿ ನಾವು 1 ಗ್ರಾಮ್ ಆಫ್ ವಾಟರನ್ನು ತೊಗೊಂಡು ಅದರ ಟೆಂಪ್ರೇಚರ್ನ 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಮಾಡೋಕ್ಕೆ ನಾವು 4.186 ಜೂಲ್ಸ್ ಪರ್ ಗ್ರಾಮ್ ಪರ್ ಸೆಲ್ಸಿಯಸ್ ಏನಪ್ಪ ಅಂದರೆ ಪರ್ ಡಿಗ್ರಿ ಸೆಲ್ಸಿಯಸ್ ರೈಸ್ ಮಾಡೋಕ್ಕೆ ನಮಗೆ ಹೀಟ್ ಬೇಕಾಗುತ್ತೆ. ಅದೇ ಲ್ಯಾಂಡ್ದು ಎಷ್ಟಿದೆ ಅಂತಂದರೆ ಮಚ್ ಲೋವರ್ ಹೀಟ್ ಕೆಪಾಸಿಟಿ. ಇದೆಷ್ಟಿದೆ ಅಂತಂದರೆ 1 ಜೂಲ್ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್. ಏನಪ್ಪ ಅಂದರೆ 1 ಜೂಲ್. ಇದು ಲ್ಯಾಂಡಿಗೆ
1 ಜೂಲ್ ಅಷ್ಟೇ ಸಾಕು ಹೀಟು. ಅದೇ ವಾಟರಿಗೆ ಹತ್ತತ್ರ 4 ಜೂಲ್ಸ್ ಬೇಕು. ಏನಪ್ಪ ಅಂದರೆ 1 ಡಿಗ್ರಿ ಸೆಲ್ಸಿಯಸ್ನ ಆಫ್ 1 ಗ್ರಾಮ್ ಇನ್ಕ್ರೀಸ್ ಮಾಡೋಕ್ಕೆ. ಇದು 1 ಡಿಗ್ರಿ ಸೆಲ್ಸಿಯಸ್ ಬೈ 1 ಗ್ರಾಮ್ ಇನ್ಕ್ರೀಸ್ ಮಾಡೋಕ್ಕೆ 1 ಜೂಲ್ ಅಷ್ಟೇ ಬೇಕು. ಅದಕ್ಕೆ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಏನಪ್ಪ ಅಂದರೆ ಜಾಸ್ತಿ ಇದೆ, ಸ್ಪೆಸಿಫಿಕ್ ಹೀಟ್ ಆಫ್ ಲ್ಯಾಂಡು ಕಡಿಮೆ ಇದೆ. ಅದೇ ಕಾರಣದಿಂದ ಲ್ಯಾಂಡ್ ಬೇಗ ಹೀಟ್ ಆಗಿಬಿಡುತ್ತೆ, ಆಮೇಲೆ ವಾಟರ್ ಏನಪ್ಪ ಅಂದರೆ ಸ್ಲೋ ಆಗಿ ಹೀಟ್ ಆಗುತ್ತೆ. ಅದಕ್ಕೆ ಇದು ವಾರ್ಮ್ ಆಗಿರುತ್ತೆ, ಇದು ಕೋಲ್ಡ್ ಆಗಿರುತ್ತೆ ಬೇಗ. ಇದು ಹೈ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ, ಇದು ಲೋ ಪ್ರೆಷರು. ವಿಂಡ್ ಏನಪ್ಪ ಅಂದರೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಫ್ಲೋ ಆಗುತ್ತೆ. ಇಷ್ಟೇ ಇರೋದು ಕಾನ್ಸೆಪ್ಟು. ವಿಂಡ್ ಬ್ಲೋಸ್ ಫ್ರಮ್ ಹೈ ಪ್ರೆಷರ್ ಸಿ ಸರ್ಫೇಸ್ ಟುವರ್ಡ್ಸ್ ಲೋ ಪ್ರೆಷರ್ ಲ್ಯಾಂಡ್ ಸರ್ಫೇಸ್. ಆ ಡಯಾಗ್ರಾಮಲ್ಲಿ ನೋಡಿದ್ರೆ ಹೈ ಪ್ರೆಷರ್ ಏನಪ್ಪ ಅಂದರೆ ಲ್ಯಾಂಡ್ ಸರ್ಫೇಸ್ ಇರುತ್ತೆ, ಇದು ಲೋ ಪ್ರೆಷರು ಲ್ಯಾಂಡ್ ಸರ್ಫೇಸ್ ಇರುತ್ತೆ, ಹೈ ಪ್ರೆಷರು ವಾಟರ್ ಇರುತ್ತೆ. ಹೈ ಪ್ರೆಷರಿಂದ ಲೋ ಪ್ರೆಷರ್ ಏನಪ್ಪ ಅಂದರೆ ವಿಂಡ್ ಬ್ಲೋ ಆಗುತ್ತೆ. ಇದು ವಿಂಡು ವಾಟರಿಂದ ಬ್ಲೋ ಆಗ್ತಾ ಇರೋದ್ರಿಂದ ವಿಂಡು ಫ್ರಮ್ ಸಿ ಅಂದರೆ ಫ್ರಮ್ ಸಿ ಆರ್ ಓಷನಿಂದ ಬ್ಲೋ ಆಗ್ತಾ ಇರೋದ್ರಿಂದ ಇದಕ್ಕೆ ಸಿ ಬ್ರೀಸ್ ಅಂತ ಕರೀತಾರೆ. ಅಂದರೆ ನಾನು ಇದರಲ್ಲಿ ಕ್ಲೈಮೆಟಾಲಜಿಲಿ ಒಂದೇ ಹೇಳಿದೆ, ಡೈರೆಕ್ಷನ್ ಆಗಲಿ ಏನಾಗಲಿ ಎಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿರುತ್ತೋ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಓಷನಿಂದ ಸಿಯಿಂದ ಏನಪ್ಪ ಅಂದರೆ ಬ್ಲೋ ಆಗ್ತಾ ಇದೆ ವಿಂಡು, ಅದಕ್ಕೆ ಸಿ ಬ್ರೀಸ್ ಅಂತ ಕರೀತಾರೆ. ಆ್ಯಸ್ winds are blowing from sea surface, they are known as sea breeze. They generally ಬ್ಲೋ ಡ್ಯೂರಿಂಗ್ ಡೇ ಟೈಮ್. ಮತ್ತು ಈ ಸಿ ಬ್ರೀಸ್ ಫಿನಾಮಿನಾ ಯಾವಾಗ ಆಗುತ್ತೆ ಅಂದರೆ ಡೇ ಟೈಮ್ ಫಿನಾಮಿನಾ, ಇದು ಡೇ ಟೈಮ್ ಫಿನಾಮಿನಾ. ಇದಕ್ಕೆ ಆಲ್ಸೋ ನೋನ್ ಆಸ್ ಆನ್ ಶೋರ್ ವಿಂಡ್ಸು. ಇದಕ್ಕೆ ಈ ಸಿ ಬ್ರೀಸ್ಗೆ ಆನ್ ಶೋರ್ ವಿಂಡ್ಸ್ ಅಂತ ಕರೀತಾರೆ, ಬಿಕಾಸ್ ಇಟ್ ಟ್ರಾವೆಲ್ಸ್ ಆನ್ ಶೋರ್ ಲೈನ್. ಇದಕ್ಕೆ ಆನ್ ಶೋರ್ ವಿಂಡ್ಸ್ ಅಂತಲೂ ಕರೀತಾರೆ. ಆನ್ ಶೋರ್ ವಿಂಡ್ಸ್ ಅಂತ ಯಾಕೆ ಕರೀತಾರೆ? ಇದು ಶೋರು, ಅಂದರೆ ಇದಕ್ಕೆ ಇಂಗ್ಲೀಷಲ್ಲಿ ಶೋರ್ ಅಂತ ಕರೀತಾರೆ ಅಥವಾ ಶೋರ್ ಲೈನ್ ಅಂತ ಕರೀತಾರೆ. ಇವಾಗ ವಿಂಡ್ಸ್ ಏನಾಗ್ತೈತೆ ಈ ಶೋರ್ ಲೈನ್ ಕಡೆಗೆ ಬರ್ತಾ ಇದೆ, ಅದಕ್ಕೆ ಆನ್ ಶೋರ್. ಇನ್ ಕೇಸ್ ಏನಾದರೂ ಇದೇ ವಿಂಡ್ಸು ಈ ಲ್ಯಾಂಡಿಂದ ಸಿ ಕಡೆ ಹೋಗ್ತಾ ಇತ್ತು ಅಂತಂದರೆ ಇದು ಶೋರ್ ಕಡೆಯಿಂದ ದಾಟ್ತಾ ಇದೆ. ಫಾರ್ ಎಕ್ಸಾಂಪಲ್ ಈ ಶೋರ್ ಇದೆ ಅಂತ ಅನ್ಕೊಳ್ಳೋಣ, ಇದು ಶೋರ್ ದಾಟ್ತಾ ಇದೆ, ಶೋರ್ ಲೈನ್ ದಾಟ್ತಾ ಇದೆ, ಅದಕ್ಕೆ ಇದಕ್ಕೆ ಆಫ್ ಶೋರ್ ಅಂತ ಕರೀತಾರೆ. ಇದು ನೋಡಿ, ಶೋರ್ ಲೈನ್ ಕಡೆಗೆ ಬರ್ತಾ ಇತ್ತಂದರೆ ವಿಂಡು, ಅದಕ್ಕೆ ಆನ್ ಶೋರು. ಶೋರ್ ಕಡೆ ಶೋರನ್ನು ಇದು ಶೋರ್ ಲೈನನ್ನು ದಾಟ್ತಾ ಇತ್ತಂದರೆ ಅದಕ್ಕೆ ಆಫ್ ಶೋರು, ಆನ್ ಶೋರ್ ವಿಂಡ್ಸ್. ಅದಕ್ಕೆ ಈ ಸಿ ಬ್ರೀಸ್ಗೆ ಏನಪ್ಪ ಅಂತಂದರೆ ಆನ್ ಶೋರ್ ವಿಂಡ್ಸ್ ಅಂತ ಕರೀತಾರೆ. ಇವಾಗ ಸಿ ಬ್ರೀಸ್ ನೋಡಾಯಿತು. ಇವಾಗ ಸೆಕೆಂಡ್ ಕ್ಲಾಸಿಫಿಕೇಶನ್ ಏನಪ್ಪ ಅಂದರೆ ಪಿರಿಯಾಡಿಕ್ ವಿಂಡ್ಸಲ್ಲಿ ಏನು ನೋಡಿದ್ವಿ ಅಂತಂದರೆ, ಈ ಪಿರಿಯಾಡಿಕ್ ವಿಂಡ್ಸಲ್ಲಿ ಫಸ್ಟ್ ಒಂದು ಲ್ಯಾಂಡ್ ಬ್ರೀಸನ್ನು ಕವರ್ ಮಾಡಿದ್ವಿ. ಸೆಕೆಂಡ್ ಏನಪ್ಪ ಅಂದರೆ ಸಿ ಬ್ರೀಸು. ಫಸ್ಟು ಸಿ ಬ್ರೀಸನ್ನು ಕವರ್ ಮಾಡಿದ್ವಿ, ಸೆಕೆಂಡ್ ಏನಪ್ಪ ಅಂದರೆ ಲ್ಯಾಂಡ್ ಬ್ರೀಸನ್ನು ನೋಡೋಣ. ಈ ಲ್ಯಾಂಡ್ ಬ್ರೀಸ್ ಏನು ಫಿನಾಮಿನ ಇಲ್ಲ, ಅದು ಡೇ ಟೈಮ್ ಫಿನಾಮಿನ, ಇದು ನೈಟ್ ಟೈಮ್ ಫಿನಾಮಿನ. ಇಲ್ಲಿ ಏನಾಗುತ್ತಂದರೆ ಇವಾಗ ನೈಟ್ ಆದ ತಕ್ಷಣ ಟೆಂಪ್ರೇಚರು ಕೂಲಾಗಿರುತ್ತೆ. ಇವಾಗ ಡೇ ಟೈಮ್ ಫಿನಾಮಿನಲ್ಲಿ ಏನಪ್ಪ ಅಂದರೆ ಇದು ಲ್ಯಾಂಡ್ ಹಾಟ್ ಆಗಿದ್ದಿರುತ್ತೆ, ಆದರೆ ಅದೇ ನೈಟ್ ಟೈಮ್ ಬಂದಾಗ ಇದು ಹೀಟ್ನ ಬೇಗ ಲೂಸ್ ಮಾಡುತ್ತೆ. ಇದು ಹೀಟ್ನ ಬೇಗ ಲೂಸ್ ಮಾಡಲ್ಲ. ನೋಡಿ, ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಲ್ಯಾಂಡು ಬೇಗ ಹೀಟು ಆಗುತ್ತೆ ಮತ್ತು ಬೇಗ ಹೀಟ್ನು ಲೂಸ್ ಮಾಡ್ಕೊಳ್ಳುತ್ತೆ. ಬೇಗ ಹೀಟ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಲೋ ಪ್ರೆಷರ್ ಕ್ರಿಯೇಟ್ ಆಗಿತ್ತು, ಅದು ಲೇಟಾಗಿ ಏನಪ್ಪ ಅಂತಂದರೆ ಹೀಟ್ ಆಗೋದ್ರಿಂದ ಹೈ ಪ್ರೆಷರ್ ಕ್ರಿಯೇಟ್ ಆಗಿತ್ತು. ಆದರೆ ಇದು ನೈಟ್ ಟೈಮ್ ಬರ್ತಿದ್ದಂಗೆ ಲ್ಯಾಂಡು ಹೀಟ್ ಲೂಸ್ ಮಾಡ್ಕೊಂಡ್ಬಿಡುತ್ತೆ. ಹೀಟ್ ಲೂಸ್ ಮಾಡ್ಕೊಂಡ್ರೆ ಈ ಥರ ಇಲ್ಲೇನಾಯ್ತು ಅಂದರೆ ಹೈ ಪ್ರೆಷರ್ ಕ್ರಿಯೇಟ್ ಆಯಿತು. ಅದೇ ವಾಟರು ಹೀಟು ಆಗುತ್ತೆ, ಲೇಟಾಗಿ ಹೀಟ್ ಆಗುತ್ತೆ ಮತ್ತು ಹೀಟ್ನೂ ಬೇಗ ಬಿಟ್ಕೊಡಲ್ಲ. ಅದಕ್ಕೆ ಇಲ್ಲಪ್ಪ ಅಂತಂದರೆ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಯಾವಾಗಲೂ ವಿಂಡ್ಸ್ ಏನಪ್ಪ ಅಂದರೆ ಹೈ ಪ್ರೆಷರಿಂದ ಲೋ ಪ್ರೆಷರಿಗೆ ಮೂವ್ ಆಗೋದ್ರಿಂದ ಇದೇನಪ್ಪ ಅಂತಂದರೆ ಲ್ಯಾಂಡ್ದಿಂದ ಸಿಗೆ ಹೋಗುತ್ತೆ. ಇದಕ್ಕೆ ಲ್ಯಾಂಡ್ ಬ್ರೀಸ್ ಅಂತ ಕರೀತಾರೆ. ಈ ಲ್ಯಾಂಡಿಂದ ಏನಪ್ಪ ಅಂದರೆ ಸಿಗೆ ಏನಪ್ಪ ಅಂದರೆ ವಿಂಡ್ಸ್ ಬ್ಲೋ ಆಗೋದ್ರಿಂದ ಇದಕ್ಕೆ ಲ್ಯಾಂಡ್ ಬ್ರೀಸ್ ಅಂತ ಕರೀತಾರೆ. ಯಾವ ನೋಡಿ, ಆಫ್ಟರ್ ಸನ್ಸೆಟ್ ಅಂದರೆ ಅದು ಸನ್ರೈಸ್ ಕಾನ್ಸೆಪ್ಟ್. ಅದು ಸಿ ಬ್ರೀಸು ಸನ್ರೈಸ್ ಟೈಮಲ್ಲಿ ಆಗುತ್ತೆ, ಇದು ಲ್ಯಾಂಡ್ ಬ್ರೀಸು ಸನ್ಸೆಟ್ ಟೈಮಲ್ಲಿ ಆಗುತ್ತೆ. ಆಫ್ಟರ್ ಸನ್ಸೆಟ್, ದ್ಯಾಟ್ ಈಸ್ ಡ್ಯೂರಿಂಗ್ ನೈಟ್ ಟೈಮ್, ಲ್ಯಾಂಡ್ ಲೂಸಸ್ ಹೀಟ್ ಫಾಸ್ಟರ್ ದೆನ್ ದಿ ವಾಟರ್. ಲ್ಯಾಂಡ್ ಏನು ಮಾಡುತ್ತೆ, ಹೀಟ ಬೇಗ ಲೂಸ್ ಮಾಡ್ಕೊಂಡ್ಬಿಡುತ್ತೆ ವಾಟರ್ಗಿಂತನೂ.
ಆ್ಯಂಡ್ ಬಿಕಮ್ಸ್ ಕೋಲ್ಡ್. ಇದು ಲ್ಯಾಂಡ್ ಏನಪ್ಪ ಅಂದರೆ ಕೋಲ್ಡ್ ಆಗಿ ಬಿಡುತ್ತೆ, ಹೀಟನ್ನು ಲೂಸ್ ಮಾಡ್ಕೊಂಡು ಕೋಲ್ಡ್ ಆಗಿಬಿಡುತ್ತೆ. ವೇರ್ ಎಸ್ ವಾಟರ್ ಲೂಸಸ್ ಹೀಟ್ ಸ್ಲೋಲಿ, ದೇರ್ ಫೋರ್ ಇಟ್ ವಿಲ್ ಬಿ ವಾರ್ಮ್ ಆ್ಯಸ್ ಕಂಪೇರ್ಡ್ ಟು ಲ್ಯಾಂಡ್. ಏನಪ್ಪ ಅಂದರೆ ವಾಟರು ಇದು ಹೀಟ್ ಸ್ಲೋ ಆಗಿ ಲೂಸ್ ಮಾಡುತ್ತೆ ಹೀಟ್. ಈ ಸ್ಲೋ ಆಗಿ ಹೀಟ್ ಮಾಡೋದ್ರಿಂದ ಇತರ ಕಂಪೇಟರ್ಲಿ ಇದು ವಾರ್ಮ್ ಆಗೇ ಇರುತ್ತೆ ನೈಟ್ ಟೈಮಲ್ಲಿ. ಆ ಕಂಪ್ಯಾರಿಸನ್ಗೆ ವಾರ್ಮ್ ಆಗಿರೋದ್ರಿಂದ ಏನಪ್ಪ ಅಂದರೆ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್ ವಿಂಡ್ ಬ್ಲೋ ಆಗೋದ್ರಿಂದ ಲ್ಯಾಂಡ್ ಬ್ರೀಸ್ ಅಂತ ಕರಿತೀವಿ ಆ್ಯಸ್ ಕಂಪೇರ್ಡ್ ಟು ಲ್ಯಾಂಡ್ ಡ್ಯೂರಿಂಗ್ ಈವ್ನಿಂಗ್ ಟೈಮ್. ಆ್ಯಸ್ ವಿಂಡ್ಸ್ ಆರ್ ಬ್ಲೋಯಿಂಗ್ ಫ್ರಮ್ ಲ್ಯಾಂಡ್ ದೇ ಆರ್ ನೋನ್ ಆಸ್ ಲ್ಯಾಂಡ್ ಬ್ರೀಸ್. ಏನಪ್ಪ ಅಂದರೆ ಲ್ಯಾಂಡಿಂದ ವಿಂಡ್ಸ್ ಬ್ಲೋ ಆಗೋದ್ರಿಂದ ಇದಕ್ಕೆ ಲ್ಯಾಂಡ್ ಬ್ರೀಸ್ ಅಂತ ಕರೀತಾರೆ. ಲ್ಯಾಂಡ್ ಬ್ರೀಸ್ ಈಸ್ ನೋನ್ ಆಸ್ ಆಫ್ ಶೋರ್ ವಿಂಡ್ಸ್. ಆಗಲೇ ನಾವು ಆನ್ ಶೋರ್ ವಿಂಡ್ಸ್ ನೋಡಿದ್ವಿ. ಇವಾಗ ಇಲ್ಲಿಂದ ಶೋರಿಂದ ಏನಪ್ಪ ಅಂತಂದರೆ ಈ ವಿಂಡ್ಸ್ನ ಬ್ಲೋ ಆಗ್ತಾ ಇದೆ. ಇದೊಂದು ಶೋರ್ ಲೈನ್ ಅನ್ಕೊಂಡ್ರೆ ಈ ಶೋರ್ ಲೈನಿಂದ ಏನಪ್ಪ ಅಂದರೆ ವಿಂಡ್ಸು ನೆಕ್ಸ್ಟು ವಾಟರ್ ಕಡೆ ಹೋಗ್ತಾ ಇದೆ, ಅದಕ್ಕೆ ಆಫ್ ಶೋರ್ ಅಂತ ಕರಿತೀವಿ. ಲ್ಯಾಂಡ್ ಬ್ರೀಸ್ ಇಸ್ ನೋನ್ ಆಸ್ ಆಫ್ ಶೋರ್ ವಿಂಡ್ಸ್ ಆ್ಯಸ್ ವಿಂಡ್ಸ್ ಮೂವ್ಸ್ ಅವೇ ಫ್ರಮ್ ದಿ ಶೋರ್ ಲೈನ್ ಆರ್ ಲ್ಯಾಂಡ್. ಇದು ಲ್ಯಾಂಡ್ ಬ್ರೀಸು. ಇವಾಗ ಪೀರಿಯಾಡಿಕ್ ವಿಂಡ್ಸಲ್ಲಿ ಒಂದು ಸಿ ಬ್ರೀಸ್ ನೋಡಿದ್ವಿ, ಒಂದು ಲ್ಯಾಂಡ್ ಬ್ರೀಸ್ ನೋಡಿದ್ವಿ. ಥರ್ಡ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಪೀರಿಯಾಡಿಕ್ ವಿಂಡ್ಸ್ ಯಾವುದಂದರೆ ವ್ಯಾಲಿ ಬ್ರೀಸು. ಇಲ್ಲೇನಾಗುತ್ತಂದರೆ ಸನ್ನು ಸೇಮ್ ಕಾನ್ಸೆಪ್ಟು, ಬಟ್ ಏನಪ್ಪ ಅಂದರೆ ಮೌಂಟೇನಿಯಸ್ ರೀಜನಲ್ಲಿ ಅಥವಾ ಹಿಲ್ ರೀಜನಲ್ಲಿ ಆಗೋದ್ರಿಂದ ಇದಕ್ಕೆ ವ್ಯಾಲಿ ಬ್ರೀಸ್ ಅಂತ ಕರಿತೀವಿ. ಇದು ಸನ್ನು. ಇಲ್ಲೇನಪ್ಪ ಅಂದರೆ ಫಸ್ಟು ಇನ್ಸೋಲೇಷನ್ ಆಗಿದ್ದರಿಂದ ಇಲ್ಲಿ ವಾರ್ಮ್ ಜಾಸ್ತಿ ಆಗುತ್ತೆ. ಯಾವುದು ಮೌಂಟೇನ್ ಟಾಪು ವಾರ್ಮ್ ಜಾಸ್ತಿ ಆಯ್ತು ಅಂದರೆ ಏನಿದು ಲೋ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಫಸ್ಟ್ ಸನ್ ರೇಸ್ ಬರೋದು ಮೌಂಟೇನ್ ಟಾಪಿಗೆ, ಅದಕ್ಕೆ ಇಲ್ಲೇನಪ್ಪ ಅಂತಂದರೆ ಇದು ವಾರ್ಮ್ ಆಗಿರುತ್ತೆ ಕಂಪೇರೇಟಿವ್ ಟು ಇದು ವ್ಯಾಲಿ. ಇದಕ್ಕೆ ವ್ಯಾಲಿ ಅಂತ ಕರಿತೀವಿ. ಇದು ವ್ಯಾಲಿ ಕಂಪೇರ್ ಮಾಡಿದರೆ ಇದು ಮೇಲಿಂದ ವಾರ್ಮ್ ಇರುತ್ತೆ, ಇದು ಕೋಲ್ಡ್ ಆಗಿ ಉಳಿದಿರುತ್ತೆ. ಅಂದರೆ ಕಂಪ್ಯಾರಿಸನ್ನಲ್ಲಿ ಕೋಲ್ಡ್ ಆಗಿರೋದ್ರಿಂದ ಇದು ಹೈ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಯಾವಾಗಲೂ ವಿಂಡ್ ಏನಪ್ಪ ಅಂದರೆ ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಹೋಗುತ್ತೆ. ಇಲ್ಲಿ ನೋಡಿ ಹೈ ಪ್ರೆಷರ್ ಎಲ್ಲಿದೆ, ವ್ಯಾಲಿಯಲ್ಲಿದೆ, ಅದಕ್ಕೆ ಇದಕ್ಕೆ ವ್ಯಾಲಿ ಬ್ರೀಸ್ ಅಂತ ಕರೀತಾರೆ. ಇಲ್ಲಿ ನೋಡಿ ವಾರ್ಮ್ ಏರ್ ಮಾಸಸ್ ಕ್ರಿಯೇಟಿಂಗ್ ಅ ಲೋ ಪ್ರೆಷರ್ ಸೆಲ್. ಈ ಇನ್ಸೋಲೇಷನಿಂದ ಏನಪ್ಪ ಅಂದರೆ ವಾರ್ಮ್ ಏರ್ ಮಾಸಸ್ ಕ್ರಿಯೇಟ್ ಆಗುತ್ತೆ ಮತ್ತು ಲೋ ಪ್ರೆಷರ್ ಸೆಲ್ನ ಕ್ರಿಯೇಟ್ ಮಾಡುತ್ತೆ. ಅದೇ ಇಲ್ಲಿ ಕೆಳಗಡೆ ವ್ಯಾಲಿಯಲ್ಲಿ ಏನಾಗುತ್ತೆ ಅಂದರೆ ಕೂಲರ್ ಏರ್ ಇರುತ್ತೆ, ಫ್ಲೋಸ್ ಇನ್ ಟು ದಿ ಲೋ ಪ್ರೆಷರ್ ಏರಿಯಾ. ಈ ಹೈ ಪ್ರೆಷರ್ ಟು ಲೋ ಪ್ರೆಷರಿಗೆ ಹೋಗೋದ್ರಿಂದ ವ್ಯಾಲಿ ಟು ಮೌಂಟೇನ್ ಟಾಪಿಗೆ ಹೋದರೆ ವ್ಯಾಲಿ ಬ್ರೀಸ್ ಅಂತ ಕರಿತೀವಿ. ಡ್ಯೂರಿಂಗ್ ಮಾರ್ನಿಂಗ್ ಟೈಮ್ ಏನಾಗುತ್ತೆ ಅಂದರೆ ಸೇಮ್ ಅಲ್ಲಿ ಹೆಂಗೆ ನಾವು ಸಿ ಬ್ರೀಸು ಲ್ಯಾಂಡ್ ಬ್ರೀಸಲ್ಲಿ ಮಾರ್ನಿಂಗ್ ಟೈಮು ಈವ್ನಿಂಗ್ ಟೈಮ್ ನೋಡಿದ್ವಲ್ಲ, ಸಿ ಬ್ರೀಸ್ ಮಾರ್ನಿಂಗ್ ಟೈಮಲ್ಲಿ ಆಗುತ್ತೆ, ಲ್ಯಾಂಡ್ ಬ್ರೀಸು ಈವ್ನಿಂಗ್ ಟೈಮಲ್ಲಿ ಆಗುತ್ತೆ. ಹಾಗೆಯೇ ಇದು ವ್ಯಾಲಿ ಬ್ರೀಸು ಮತ್ತು ಮೌಂಟೇನ್ ಬ್ರೀಸ್ ಏನಾಗುತ್ತೆ ಅಂದರೆ ನೈಟ್ ಟೈಮು ಮತ್ತು ಮಾರ್ನಿಂಗ್ ಟೈಮಲ್ಲಿ ಆಗುತ್ತೆ. ವ್ಯಾಲಿ ಬ್ರೀಸ್ ಮಾರ್ನಿಂಗ್ ಟೈಮಲ್ಲಿ ಆಗುತ್ತೆ, ಇದು ಮೌಂಟೇನ್ ಬ್ರೀಸು ನೈಟ್ ಟೈಮಲ್ಲಿ ಆಗುತ್ತೆ. ಡ್ಯೂರಿಂಗ್ ಮಾರ್ನಿಂಗ್ ಟೈಮ್ ಮೌಂಟೇನ್ ಟಾಪ್ ರಿಸೀವ್ ಸನ್ಲೈಟ್. ಫಸ್ಟ್ ಸನ್ಲೈಟ್ ಎಲ್ಲಿಪ್ಪ ಅಂದರೆ ಮೌಂಟೇನ್ ಟಾಪ್ಸಿಗೆ ಬಂದು ಬೀಳುತ್ತೆ. ಇಲ್ಲಿ ನೋಡಿ ಮೌಂಟೇನ್ ಟಾಪ್ಸಿಗೆ ಬೀಳುತ್ತೆ. ನೆಕ್ಸ್ಟು ಆ್ಯಂಡ್ ಬಿಕಮ್ಸ್ ವಾರ್ಮ್, ಅದಕ್ಕೆ ಮೌಂಟೇನ್ ಟಾಪ್ಸು ವಾರ್ಮ್ ಆಗಿಬಿಡುತ್ತೆ. ಆ್ಯಸ್ ವ್ಯಾಲೀಸ್ ವಿಲ್ ಬಿ ಕೋಲ್ಡರ್ ದೆನ್ ಮೌಂಟೇನ್ ಟಾಪ್ಸ್. ಆಮೇಲೆ ವ್ಯಾಲೀಸ್ ಏನಪ್ಪ ಅಂದರೆ ಕೋಲ್ಡಾಗಿ ಉಳಿತವೆ ಕಂಪೇರ್ ಟು ಮೌಂಟೇನ್ ಟಾಪ್ಸಿಂದ. ವಿಂಡ್ ಬ್ಲೋಸ್ ಫ್ರಮ್ ಕೋಲ್ಡ್ ವ್ಯಾಲೀಸ್ ಟು ಲೋ ಪ್ರೆಷರ್ ಆರ್ ವಾರ್ಮ್ ಮೌಂಟೇನಿಯಸ್ ರೀಜನ್. ಇಲ್ಲೇನಪ್ಪ ಅಂದರೆ ವಿಂಡ್ ಏನು ಮಾಡುತ್ತೆ ಅಂದರೆ ವ್ಯಾಲಿದಿಂದ ಏನಪ್ಪ ಅಂದರೆ ವಾರ್ಮ್ ಮೌಂಟೇನಿಯಸ್ ರೀಜನ್ಗೆ ವಿಂಡ್ ಬ್ಲೋ ಆಗೋದ್ರಿಂದ ಇದಕ್ಕೆ ವ್ಯಾಲಿ ಬ್ರೀಸ್ ಅಂತ ಕರೀತಾರೆ. ಆಸ್ ವಿಂಡ್ಸ್ ಆರ್ ಬ್ಲೋಯಿಂಗ್ ಫ್ರಮ್ ವ್ಯಾಲಿ ದೇ ಆರ್ ನೋನ್ ಆಸ್ ವ್ಯಾಲಿ ಬ್ರೀಸ್. ವಿಂಡ್ಸ್ ಏನಪ್ಪ ವ್ಯಾಲಿದಿಂದ ಮೌಂಟೇನ್ ಟಾಪಿಗೆ ಹೋಗೋದನ್ನು ವ್ಯಾಲಿ ಬ್ರೀಸ್ ಅಂತ ಕರೀತಾರೆ. ದೇ ವಿಲ್ ಬಿ ಸ್ಟ್ರಾಂಗರ್ ಡ್ಯೂರಿಂಗ್ ಮಾರ್ನಿಂಗ್ ಟೈಮ್. ಇದು ಮಾರ್ನಿಂಗ್ ಟೈಮಲ್ಲಿ ಫಿನಾಮಿನಾ, ಇದು ಡೇ ಟೈಮ್ ಫಿನಾಮಿನಾ. ಮಾರ್ನಿಂಗಿಗೆ ಏನಪ್ಪ ಅಂದರೆ ಈ ಫಿನಾಮಿನಾ ಆಗುತ್ತೆ. ಇದು ವ್ಯಾಲಿ ಬ್ರೀಸು. ನೆಕ್ಸ್ಟ್ ಏನಪ್ಪ ಅಂದರೆ ಮೌಂಟೇನ್ ಬ್ರೀಸು. ಇವೆಲ್ಲ ಅಂದರೆ ಇಂಟರ್ಲಿಂಕ್ಡ್ ಕಾನ್ಸೆಪ್ಟ್ಸು. ಸಿ ಬ್ರೀಸ್ ಲ್ಯಾಂಡ್ ಬ್ರೀಸ್ ಒಂದ್ರ ಮೇಲೆ ಡಿಪೆಂಡೆಂಟ್, ಇಂಟರ್ ಡಿಪೆಂಡೆಂಟ್ ಕಾನ್ಸೆಪ್ಟ್. ಹಾಗೆ ವ್ಯಾಲಿ ಬ್ರೀಸ್ ಮತ್ತು ಮೌಂಟೇನ್ ಬ್ರೀಸ್ ಕೂಡ ಇಂಟರ್ ಡಿಪೆಂಡೆಂಟ್ ಕಾನ್ಸೆಪ್ಟ್. ಇಲ್ಲೇನಾಗುತ್ತೆ ಅಂದರೆ ನೈಟ್ ಈಗ ಇಲ್ಲೇನಪ್ಪ ಅಂದರೆ ಕೋಲ್ಡು. ಇಲ್ಲಿಗೇನಂತಂದರೆ ನೈಟ್ ಕೋಲ್ಡ್ ಆಗೋದ್ರಿಂದ ಇದು ಹೀಟ್ನ ಬೇಗ ಲಾಸ್ ಮಾಡ್ಕೊಳ್ಳುತ್ತೆ. ಸೇಮ್ ಅಲ್ಲಿ ಹಾಗೆ ನಾವು ಲ್ಯಾಂಡ್ ಬ್ರೀಸಲ್ಲಿ ನೋಡಿದ್ರಲ್ಲ ಹಾಗೆ ಇಲ್ಲಿ ಏನಪ್ಪ ಅಂತಂದರೆ ಇದು ಹೀಟನ್ನು ಬೇಗ ಲೂಸ್ ಮಾಡ್ಕೊಳ್ಳಲ್ಲ. ಅದಕ್ಕೆ ಏನಪ್ಪ ಅಂತಾರೆ ಇದು ಲೋ ಪ್ರೆಷರಾಗಿ ಉಳಿಯುತ್ತೆ. ಇಲ್ಲಿದೆ ವಿಂಡ್ಸ್ ಏನಪ್ಪ ಅಂದರೆ ಹೈ ಪ್ರೆಷರಿಂದ ಲೋ ಪ್ರೆಷರ್ ಏನಪ್ಪ ಅಂದರೆ ಮೂವ್ ಆಗೋದ್ರಿಂದ ಅಂದರೆ ಮೌಂಟೇನಿಂದ ವ್ಯಾಲಿ ಕಡೆ ಮೂವ್ ಆಗೋದ್ರೆ ಮೌಂಟೇನ್ ಬ್ರೀಸ್ ಅಂತ ಕರಿತೀವಿ. ಆಫ್ಟರ್ ಸನ್ಸೆಟ್ ಮೌಂಟೇನ್ ಟಾಪ್ ಬಿಕಮ್ಸ್ ಕೋಲ್ಡರ್ ದೆನ್ ವ್ಯಾಲಿ. ಇಲ್ಲೇನಾಗುತ್ತೆ ಅಂದರೆ ಸನ್ಸೆಟ್ ಆಗ್ತಾ ಇದ್ದಂಗೆ ಏನಪ್ಪ ಅಂದರೆ ಮೌಂಟೇನ್ ಟಾಪ್ಸು ಕೋಲ್ಡ್ ಆಗಿ ಉಳಿಯುತ್ತೆ ವ್ಯಾಲಿಗಿಂತವೇ ಆ್ಯಂಡ್ ಕ್ರಿಯೇಟ್ಸ್ ಹೈ ಪ್ರೆಷರ್. ಅದಕ್ಕೆ ಇಲ್ಲೇನಪ್ಪ ಅಂತಂದರೆ ಹೈ ಪ್ರೆಷರ್ ಫಾರ್ಮ್ ಆಗುತ್ತೆ. ವಿಂಡ್ಸ್ ಬ್ಲೋಸ್ ಫ್ರಮ್ ಹೈ ಪ್ರೆಷರ್ ಮೌಂಟೇನ್ ಟುವರ್ಡ್ಸ್ ಲೋ ಪ್ರೆಷರ್. ಇಲ್ಲೇನಪ್ಪ ಅಂದರೆ ಹೈ ಪ್ರೆಷರ್ ಮೌಂಟೇನಿಂದ ಲೋ ಪ್ರೆಷರ್ ಏನಪ್ಪ ಅಂದರೆ ವ್ಯಾಲಿ ಕಡೆ ಹೋಗೋದ್ರಿಂದ ಇದಕ್ಕೆ ಮೌಂಟೇನ್ ಬ್ರೀಸ್ ಅಂತ ಕರಿತೀವಿ. ಆಸ್ ವಿಂಡ್ ಬ್ಲೋಯಿಂಗ್ ಫ್ರಮ್ ಮೌಂಟೇನ್ ಟಾಪ್ಸ್ ದೇ ಆರ್ ನೋನ್ ಆಸ್ ಮೌಂಟೇನ್ ಬ್ರೀಸ್. ದೇ ವಿಲ್ ಬಿ ಸ್ಟ್ರಾಂಗ್ ಡ್ಯೂರಿಂಗ್ ನೈಟ್ ಟೈಮ್. ಇದೇನಪ್ಪ ಅಂದರೆ ನೈಟ್ ಟೈಮಲ್ಲಿ ಇದು ಸ್ಟ್ರಾಂಗ್ ಇರುತ್ತೆ ಮೌಂಟೇನ್ ಬ್ರೀಸು. ಇವಾಗ ಪೀರಿಯಾಡಿಕ್ ವಿಂಡ್ಸಲ್ಲಿ ನಾವು ಏನು ನೋಡಿದ್ವಿ,
ಫಸ್ಟು ಸೀ ಬ್ರೀಸ್ ನೋಡಿದ್ವಿ, ಲ್ಯಾಂಡ್ ಬ್ರೀಸ್ ನೋಡಿದ್ವಿ, ಥರ್ಡು ವ್ಯಾಲಿ ಬ್ರೀಸ್ ನೋಡಿದ್ವಿ, ಫೋರ್ತು ಮೌಂಟೇನ್ ಬ್ರೀಸ್ ನೋಡಿದ್ವಿ. ಇವಾಗ ಫಿಫ್ತ್ ಅಂತ ಏನು ನೋಡೋಣ ಅಂತಂದರೆ ಕ್ಯಾಟಬಯೋಟಿಕ್ ವಿಂಡ್ಸು ಮತ್ತು ಅನಾಬಯೋಟಿಕ್ ವಿಂಡ್ಸು ನೋಡೋಣ. ಈಗ ಕ್ಯಾಟಬಯೋಟಿಕ್ ವಿಂಡ್ಸ್ ಅಂತಂದರೆ ಏನು? ಇದು ಟೈಪ್ಸ್ ಆಫ್ ಮೌಂಟೇನ್ ಬ್ರೀಸ್ ಅಂತಂದರೆ ಇವಾಗ ಮೌಂಟೇನ್ ಬ್ರೀಸು ಮತ್ತು ವ್ಯಾಲಿ ಬ್ರೀಸ್ ನೋಡಿದಿಲ್ಲ, ಸೇಮ್ ಮೌಂಟೇನ್ ಬ್ರೀಸ್ ಫಿನಾಮಿನಾ, ಬಟ್ ಇನ್ನು ಸ್ನೋ ಕವರ್ಡ್ ರೀಜನ್. ಇಲ್ಲೇನಾಗುತ್ತೆ ಅಂದರೆ ಕೆಲವೊಂದು ಮೌಂಟೇನ್ಸು ಸ್ನೋ ಕವರ್ಡಾಗೆ ಇರುತ್ತವೆ, ಕೆಲವು ಮಾತ್ರ ನಾನ್ ಸ್ನೋ ಕವರ್ಡ್ ರೀಜನ್ಸ್ ಇರುತ್ತೆ. ಆಗ ನಾವು ಮೌಂಟೇನ್ ಬ್ರೀಸು ಮತ್ತು ವ್ಯಾಲಿ ಬ್ರೀಸ್ ನೋಡಿದ್ವಲ್ಲ, ಅದು ನಾನ್ ಸ್ನೋ ಕವರ್ಡ್ ರೀಜನ್. ಇದು ನಾನ್ ಸ್ನೋ ಕವರ್ಡ್ ರೀಜನಲ್ಲಿ ಫಿನಾಮಿನಾ ನೋಡಿದ್ವಿ. ಇವಾಗ ಏನಪ್ಪ ಅಂದರೆ ಇದೇ ಕ್ಯಾಟಬಯೋಟಿಕ್ ವಿಂಡ್ಸು ಮತ್ತು ಅನಾಬಯೋಟಿಕ್ ವಿಂಡ್ಸು, ಇದು ಸ್ನೋ ಕವರ್ಡ್ ರೀಜನಲ್ಲಿ ನೋಡ್ತೀವಿ. ಇದು ಸ್ನೋ ಕವರ್ಡ್ ರೀಜನಲ್ಲಿ ನೋಡೋದಕ್ಕೆ ಏನಪ್ಪ ಅಂದರೆ ಕ್ಯಾಟಬಯೋಟಿಕ್ ವಿಂಡ್ಸ್ ಮತ್ತು ಅನಾಬಯೋಟಿಕ್ ವಿಂಡ್ಸ್ ಅಂತ ಕರಿತೀವಿ. ಇಲ್ಲಿ ಕ್ಯಾಟಬಯೋಟಿಕ್ ಇಲ್ಲೇನಾಗ್ತಂದರೆ ಇದು ಟೈಪ್ಸ್ ಆಫ್ ಮೌಂಟೇನ್, ಇದು ಕ್ಯಾಟಬಯೋಟಿಕ್ ವಿಂಡ್ಸು ಟೈಪ್ಸ್ ಆಫ್ ಮೌಂಟೇನ್ ಬ್ರೀಸ್ ಫೌಂಡ್ ಇನ್ ಸ್ನೋ ಕವರ್ಡ್ ರೀಜನ್, ಸ್ನೋ ಕವರ್ಡ್ ಕೋಲ್ಡ್ ಮೌಂಟೇನ್ ರೀಜನ್. ವಿಂಡ್ಸ್ ಬ್ಲೋ ಫ್ರಮ್ ಮೌಂಟೇನ್ ಟಾಪ್ ಟು ವ್ಯಾಲಿ ರೀಜನ್. ಇಲ್ಲೇನಾಗುತ್ತೆ ಅಂತಂದರೆ ಸೇಮ್ ಫಿನಾಮಿನಾ, ಆದರೆ ಸ್ನೋ ಕವರ್ಡ್ ರೀಜನ್ ಇರೋದ್ರಿಂದ ಇಲ್ಲೇನಪ್ಪ ಅಂದರೆ ಲೋ ಪ್ರೆಷರ್ ಟು ಹೈ ಪ್ರೆಷರ್ ಟು ಲೋ ಪ್ರೆಷರ್ ಏನಪ್ಪ ಅಂದರೆ ವ್ಯಾಲಿ ಒಳಗೆ ಹೋಗೋದ್ರಿಂದ ಇದಕ್ಕೆ ಕ್ಯಾಟಬಯೋಟಿಕ್ ವಿಂಡ್ಸ್ ಅಂತ ಕರಿತೀವಿ. ಸೇಮ್ ಇದಕ್ಕೆ ವ್ಯಾಲಿ ಬ್ರೀಸ್ ನಾನು ಇಲ್ಲಿ ಡಯಾಗ್ರಾಮ್ ಹಾಕಿರೋದು, ಬಟ್ ಇದನ್ನೇ ನೀವು ಏನಪ್ಪ ಅಂದರೆ ಸ್ನೋ ಕವರ್ಡ್ ರೀಜನ್ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಸ್ನೋ ಕವರ್ಡ್ ರೀಜನಿಂದ ಹೈ ಪ್ರೆಷರ್ ಟು ಲೋ ಪ್ರೆಷರ್ಗೆ ಇದಕ್ಕೆ ಕ್ಯಾಟಬಯೋಟಿಕ್ ವಿಂಡ್ ಅಂತ ಕರಿತೀವಿ. ಅದೇ ಸೇಮ್ ಅನಾಬಯೋಟಿಕ್ ವಿಂಡ್ ಅಂತಂತಂದರೆ ಮೌಂಟೇನ್ ಟಾಪಿಂದ ವ್ಯಾಲಿ ಕಡೆ ಹೋಗೋದಕ್ಕೆ ಇದಕ್ಕೆ ಅನಾಬಯೋಟಿಕ್ ವಿಂಡ್ ಅಂತ ಕರಿತೀವಿ. ಇದು ಸ್ನೋ ಕವರ್ಡ್ ಮೌಂಟೇನ್ಸ್ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನೂ ಇಲ್ಲ, ಮೌಂಟೇನ್ ಬ್ರೀಸು ಮತ್ತು ವ್ಯಾಲಿ ಬ್ರೀಸ್, ಮೌಂಟೇನ್ ಬ್ರೀಸ್ ವ್ಯಾಲಿ ಬ್ರೀಸ್ ಮತ್ತು ಕ್ಯಾಟಬಯೋಟಿಕ್ ಅನಾಬಯೋಟಿಕ್ ವಿಂಡ್ಸ್ ಏನೂ ಡಿಫ್ರೆನ್ಸ್ ಇಲ್ಲ. ಬಟ್ ಓನ್ಲಿ ಏನಪ್ಪ ಅಂದರೆ ಸ್ನೋ ಕವರ್ಡ್ ಮೌಂಟೇನ್ಸು, ನಾನ್ ಸ್ನೋ ಕವರ್ಡ್ ಮೌಂಟೇನ್ಸು. ಇದೇನಪ್ಪ ಅಂದರೆ ಕ್ಯಾಟಬಯೋಟಿಕ್ ಅನಾಬಯೋಟಿಕ್ ವಿಂಡ್ ಆಗೋದು ಏನಪ್ಪ ಅಂದರೆ ಸ್ನೋ ಕವರ್ಡ್ ಮೌಂಟೇನ್ಸಲ್ಲಿ ಇಲ್ಲಿ ಸ್ನೋ ಇರುತ್ತೆ, ಬಟ್ ಇದು ಮೌಂಟೇನ್ ಬ್ರೀಸು ವ್ಯಾಲಿ ಬ್ರೀಸು ನಾನ್ ಸ್ನೋ ಕವರ್ಡ್ ಮೌಂಟೇನ್ಸಲ್ಲಿ ಆಗುತ್ತೆ. ಇವಾಗ ಸೆಕೆಂಡರಿ ವಿಂಡ್ಸಲ್ಲಿ ಪೀರಿಯಾಡಿಕ್ ವಿಂಡ್ಸ್ ಬಗ್ಗೆ ನಾವು ನೋಡಿದ್ವಿ ಎಲ್ಲ. ಏನಪ್ಪ ಅಂದರೆ ಲ್ಯಾಂಡ್ ಬ್ರೀಸು, ಸೀ ಬ್ರೀಸು, ಮೌಂಟೇನ್ ಬ್ರೀಸು, ವ್ಯಾಲಿ ಬ್ರೀಸು, ಕ್ಯಾಟಬಯೋಟಿಕ್ ವಿಂಡ್ಸು, ಆಮೇಲೆ ಅನಾಬಯೋಟಿಕ್ ವಿಂಡ್ಸು. ಇನ್ನೊಂದು ಕ್ಲಾಸಿಫಿಕೇಷನ್ ಏನು ಬರುತ್ತೆ ಅಂತ ಇದಕ್ಕೆ ಪೀರಿಯಾಡಿಕ್ ಇದು ಸೀಸನಲ್ ವಿಂಡ್ಸ್ ಅಂತ ಬರುತ್ತೆ. ಈ ಸೀಸನಲ್ ವಿಂಡ್ಸಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮಾನ್ಸೂನ್. ಇದನ್ನು ನಾವು ನೋಡೋಣ ಇವಾಗ. ಸೀಸನಲ್ ವಿಂಡ್ಸ್ ವಿಂಡ್ಸ್ ದಟ್ ಬ್ಲೋ ಡ್ಯೂರಿಂಗ್ ಅ ಪರ್ಟಿಕ್ಯುಲರ್ ಸೀಸನ್. ಅಲ್ಲಿ ಪೀರಿಯಾಡಿಕ್ ವಿಂಡ್ಸಲ್ಲಿ ಪರ್ಟಿಕ್ಯುಲರ್ ಪೀರಿಯಡ್, ಏನು ಡೇ ಟೈಮ್ ಅಥವಾ ನೈಟ್ ಟೈಮ್ ಅಂತ. ಇಲ್ಲಿ ಪರ್ಟಿಕ್ಯುಲರ್ ಸೀಸನ್ ಅಥವಾ ಪರ್ಟಿಕ್ಯುಲರ್ ಸೀಸನ್ ಏನಂತ ಕರಿತೀವಿ, ಸೀಸನಲ್ ವಿಂಡ್ಸ್ ಅಂತ ಕರಿತೀವಿ. ದಟ್ ಈಸ್ ಸಮ್ಮರ್ ಆರ್ ವಿಂಟರ್. ಇಲ್ಲಿ ಎಕ್ಸಾಂಪಲ್ ಏನಪ್ಪ ಅಂದರೆ ಮಾನ್ಸೂನ್ ವಿಂಡ್ಸು. ಇದು ನಮ್ಮ ಮಾನ್ಸೂನ್ ವಿಂಡ್ಸು ಎಲ್ಲದಕ್ಕೂ ಇಂಪಾರ್ಟೆಂಟು, ಎಲ್ಲ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮಾನ್ಸೂನು ಇದೇನಪ್ಪ ಅಂದರೆ ಅರೇಬಿಕ್ ವರ್ಡಿಂದ ಡಿರೈವ್ ಮಾಡಿದ್ದಾರೆ, ಮೌಸಿಮ್ ಅಂತ, ಮೀನಿಂಗ್ ಸೀಸನ್ಸು. ಏನು ಮಾನ್ಸೂನನ್ನು ಅರೇಬಿಕ್ ವರ್ಡ್ ಯಾವುದು ಮೌಸಿಮಿಂದ ಡಿರೈವ್ ಮಾಡಿದ್ದಾರೆ, ಅದರ ಮೀನಿಂಗ್ ಏನಪ್ಪ ಅಂದರೆ ಸೀಸನ್ಸ್ ಅಂತ. ನೆಕ್ಸ್ಟು ಮೆಕ್ಯಾನಿಸಮ್ ಆಫ್ ಇಂಡಿಯನ್ ಮಾನ್ಸೂನ್. ಇಲ್ಲಿ ಮೆಕ್ಯಾನಿಸಮ್ ನೋಡೋಣ. ಇಲ್ಲೇನಾಗುತ್ತೆ ಅಂತಂದರೆ ಮಾನ್ಸೂನ್ ಬಗ್ಗೆ ಸಾಕಷ್ಟು ಜನ ಥಿಯರೀಸ್ಗಳು ಕೊಡ್ತಾರೆ. ಅದರಲ್ಲಿ ನಾವು ಎರಡೇ ಥಿಯರೀಸ್ ನೋಡೋಣ. ಯಾವ ಎರಡು ಥಿಯರೀಸ್? ಒಂದು ಕ್ಲಾಸಿಕಲ್ ಅಂದರೆ ಹಳೆ ಥಿಯರಿ, ಆಮೇಲೆ ಎರಡನೇದು ಯಾವುದು ಅಂದರೆ ಮೋಸ್ಟ್ ಅಕ್ಸೆಪ್ಟೆಡ್ ಥಿಯರಿ. ಇವು ಬಿಟ್ಟು ಬೇರೆ ಥಿಯರೀಸು ಬರ್ತವೆ, ಬಟ್ ಇವು ಎರಡೇ ನೆನಪಿಟ್ಕೊಳ್ಳೋದು ಸಾಕು ಅನ್ಕೋತೀನಿ. ಇನ್ನೊಂದು ಏನು ಬರುತ್ತೆ ಅಂದರೆ ಜೆಟ್ ಸ್ಟ್ರೀಮ್ ಥಿಯರಿ ಅಂತ ಬರುತ್ತೆ. ಇದು ಯಾರು ಎಷ್ಟು ಅನ್ನೋರು ಕೊಡ್ತಾರೆ. ಈ ಜೆಟ್ ಸ್ಟ್ರೀಮ್ ಥಿಯರಿಗಿಂತನೂ ಜೆಟ್ ಸ್ಟ್ರೀಮ್ ಅಂತಂದರೆ ಏನು ನಿಮ್ಗೆ ಇಷ್ಟು ಕ್ಲಾರಿಟಿ ಇದ್ದರೆ ಸಾಕು. ಇದೇನಪ್ಪ ಅಂದರೆ ಜೆಟ್ ಸ್ಟ್ರೀಮ್ ಅಂದರೆ ಅಪ್ಪರ್ ಏರ್ ಸರ್ಕ್ಯುಲೇಷನ್. ಇದೇನಪ್ಪ ಅಂದರೆ ದೀಸ್ ಆರ್ ದಿ ಸ್ಟ್ರೀಮ್ಸ್ ದ್ಯಾಟ್ ಫ್ಲೋಸ್ ಇನ್ ಅಪ್ಪರ್ ಏರ್ ಸರ್ಕ್ಯುಲೇಷನ್. ಆಮೇಲೆ ಜೆಟ್ ಸ್ಪೀಡಲ್ಲಿ ಇರೋದಕ್ಕೆ, ಜೆಟ್ ಸ್ಪೀಡಲ್ಲಿ ಈ ವಿಂಡ್ಸ್ ಫ್ಲೋ ಆಗೋದಕ್ಕೆ ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ. ಇಷ್ಟು ನೀವು ಜೆಟ್ ಸ್ಟ್ರೀಮ್ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಇದೇನಪ್ಪ ಅಂದರೆ ಅರ್ತ್ ಮೇಲೆ ಆಗಲ್ಲ, ಅಪ್ಪರ್ ಅಂದರೆ ಮೇಲೆ ಭೂಮಿ ಮೇಲೆ ಅಲ್ಲ, ಬಟ್ ಅಟ್ಮಾಸ್ಫಿಯರ್ ಮೇಲೆ ಏನಪ್ಪ ಅಂತಂದರೆ ಇದು ಜೆಟ್ ಸ್ಟ್ರೀಮ್ ಫಾರ್ಮ್ ಆಗೋದ್ರಿಂದ ಇದಕ್ಕೆ ಜೆಟ್ ಸ್ಪೀಡಲ್ಲಿ ಇರೋದ್ರೆ ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ. ಇದು ಯಾರು ಎಷ್ಟು ಕೊಟ್ಟಿದ್ದು, ಬಟ್ ಇವು ಟು ಥಿಯರೀಸ್ ಇಂಪಾರ್ಟೆಂಟ್ ಅಂತ
ಅನ್ಕೋತೀನಿ. ಕ್ಲಾಸಿಕಲ್ ಥಿಯರಿ ಮತ್ತು ಮೋಸ್ಟ್ ಅಕ್ಸೆಪ್ಟೆಡ್ ಥಿಯರಿ. ಒಂದು ಮೆಕ್ಯಾನಿಸಮ್ ಆಫ್ ಇಂಡಿಯನ್ ಮಾನ್ಸೂನ್ ಒಳಗೆ 2 ಥಿಯರೀಸ್ ಬರ್ತವೆ. ಒಂದು ಕ್ಲಾಸಿಕಲ್ ಥಿಯರಿ ಯಾರು ಕೊಟ್ಟಿದ್ದು, ಹೇಲಿ ಅಂತ ಕೊಟ್ಟವರು. ನೆಕ್ಸ್ಟು ITCZ ಥಿಯರಿ ಆಫ್ ಫ್ಲಾನ್, ಅದಕ್ಕೆ ಮೋಸ್ಟ್ ಅಕ್ಸೆಪ್ಟೆಡ್ ಥಿಯರಿ ಅಂತ ಕರಿತೀವಿ. ITCZ ನಿನ್ನೆ ಕಾನ್ಸೆಪ್ಟ್ ನೋಡಿದ್ವಿ, ಇವಾಗಲೂ ನೋಡೋಣ. ಇವಾಗ ಫಸ್ಟು ಕ್ಲಾಸಿಕಲ್ ಥಿಯರಿನ ಮುಗಿಸೋಣ. ಕ್ಲಾಸಿಕಲ್ ಥಿಯರಿ ಆಫ್ ಹ್ಯಾಲಿ. ದಿಸ್ ಥಿಯರಿ ಪ್ರಪೋಸ್ಡ್ ಇನ್ 17th century. ಇದು ಯಾವಾಗ, ಈ ಥಿಯರಿನ ಯಾವಾಗ ಕೊಟ್ಟರು ಅಂತಂದರೆ 17ನೇ ಶತಮಾನದಲ್ಲಿ ಕೊಟ್ಟರು. ಇದು ಏನಪ್ಪ ಅಂದರೆ ಇದು ಪ್ರಪೋಸಲ್ ಬೇಸ್ ಆನ್ ಪ್ರಿನ್ಸಿಪಲ್ ಆಫ್ ಡಿಫ್ರೆನ್ಷಿಯಲ್ ಹೀಟಿಂಗ್ ಆಫ್ ಎಫೆಕ್ಟ್ ಆಫ್ ಲ್ಯಾಂಡ್ ಆ್ಯಂಡ್ ಸಿ. ಇವಾಗ ಆಗಲೇ ನಾವು ಪೀರಿಯಡಿಕ್ ವಿಂಡ್ಸಲ್ಲಿ ಲ್ಯಾಂಡ್ ಬ್ರೀಸು ಸಿ ಬ್ರೀಸ್ ಅಂತ ನೋಡಿದ್ವಿ. ಇವ್ರು ಹ್ಯಾಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಇದೇ ಲ್ಯಾಂಡ್ ಬ್ರೀಸ್ ಮತ್ತು ಸಿ ಬ್ರೀಸ್ನ ನಮ್ಮ ಇಂಡಿಯಾಗೆ ಅಪ್ಲೈ ಮಾಡ್ತಾರೆ. ಅದೇ ಅವ್ರು ಕೊಟ್ಟಿರೋ ಥಿಯರಿ, ಅದೇನಪ್ಪ ಅಂದರೆ ಕ್ಲಾಸಿಕಲ್ ಥಿಯರಿ. ಇವ್ರು ಏನು ಹೇಳ್ತಾರೆ ಅಂತಂದರೆ ಸಮ್ಮರ್ ಜುಲೈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಇಂಡಿಯಾ ಮೇಲೆ ಏನಪ್ಪ ಅಂದರೆ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗೋದ್ರಿಂದ ಇಲ್ಲೇನಂತಂದರೆ ವಾಟರು ಅಂದರೆ ಓಷನು ಏನಪ್ಪ ಅಂದರೆ ಹೈ ಪ್ರೆಷರ್ ಇರುತ್ತೆ. ಅದಕ್ಕೆ ವಿಂಡ್ ಏನಾಗುತ್ತೆ ಅಂದರೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಬ್ಲೋ ಆಗುತ್ತೆ, ಅದಕ್ಕೆ ನಮಗೆ ಮಳೆ ಬರುತ್ತೆ ಅಂತ ಹೇಳ್ತಾರೆ ಇವರು. ಸೇಮ್ ಅದೇ ಲ್ಯಾಂಡ್ ಬ್ರೀಸ್ ಮತ್ತು ಸಿ ಬ್ರೀಸ್ ಏನು ಕಾನ್ಸೆಪ್ಟ್ ನೋಡಿದ್ವಿ ಅದನ್ನೇ ಅವರು ಅಪ್ಲೈ ಮಾಡ್ತಾರೆ. ಸೇಮ್ ಅವ್ರು ಏನಂತಾರೆ ವಿಂಟರ್ ಮಾನ್ಸೂನಲ್ಲಿ ಏನಪ್ಪ ಅಂತಂದರೆ ಜನವರಿ ಟೈಮಲ್ಲಿ ನಮ್ಮ ಇಂಡಿಯಾ ಮೇಲೆ ಹೈ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಆಮೇಲೆ ಕಂಪ್ಯಾರೇಟಿವ್ಲಿ ಏನಪ್ಪ ಅಂದರೆ ಇದು ಲೋ ಪ್ರೆಷರ್ ಇರುತ್ತೆ. ಅದಕ್ಕೆ ಇಲ್ಲೇನಂತಂದರೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ವಿಂಡ್ ಬ್ಲೋ ಆಗೋದ್ರಿಂದ ಇದಕ್ಕೆ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಅಂತ ಕರೀತಾರೆ. ಅಂತಂದರೆ ಇದು ವಿಂಟರ್ ಮಾನ್ಸೂನ್ ಕೊಡುತ್ತೆ ಅಂತ ಹೇಳ್ತಾರೆ ಅವರು. ಇಷ್ಟೇ ಇದು ಕ್ಲಾಸಿಕಲ್ ಥಿಯರಿ. ಲ್ಯಾಂಡ್ ಬ್ರೀಸ್ ಮತ್ತು ಸಿ ಬ್ರೀಸನ್ನು ಏನಪ್ಪ ಅಂದರೆ ಸಮ್ಮರ್ ಮಾನ್ಸೂನ್ ಮತ್ತು ವಿಂಟರ್ ಮಾನ್ಸೂನ್ ಅಂತ ಅವರು ಇದು ಕ್ಲಾಸಿಫೈ ಮಾಡಿಬಿಡ್ತಾರೆ. ಇದು ಕ್ಲಾಸಿಕಲ್ ಥಿಯರಿ ಆಫ್ ಹ್ಯಾಲಿ. ಇವ್ರು ಕ್ಲಾಸಿಕಲ್ ಥಿಯರಿ ಆಫ್ ಹ್ಯಾಲಿದು ಡ್ರಾಬ್ಯಾಕ್ಸ್ ಏನೇನು ಇವ್ರದ್ದು ಅಂತಂದರೆ ಈ ಥಿಯರಿ ಬಂತು, ಅದಕ್ಕೆ ಯಾರಾದರೂ ಕ್ರಿಟಿಸಮ್ ಮಾಡ್ತಾರಲ್ಲ, ಹಾಗೆ ಇವ್ರಿಗೆ ಏನು ಡ್ರಾಬ್ಯಾಕ್ಸ್ ಕೊಡ್ತಾರೆ ಅಂದರೆ ಕೆಲವೊಬ್ರು ಏನು ಪ್ರಶ್ನೆ ಮಾಡ್ತಾರೆ ಅಂದರೆ ನಮ್ಮ ಇಂಡಿಯಾಗೆ 3 ಟೈಪ್ಸ್ ಆಫ್ ರೇನ್ ಬರ್ತವೆ. ಯಾವ್ಯಾವು? ಕನ್ವೆಕ್ಷನಲ್ ರೇನು, ಓರೋಗ್ರಾಫಿಕ್ ರೇನು ಮತ್ತು ಸೈಕ್ಲೋನಿಕ್ ರೇನ್ ಅಂತ. ಬಟ್ ಈ ಥಿಯರಿ ಏನು ಮಾಡುತ್ತೆ, ಬರೀ ಕನ್ವೆಕ್ಷನಲ್ ರೇನ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡುತ್ತೆ. ಇವಾಗ ನಿನ್ನೆ ನಾನು ವಿಂಡ್ಸ್ ಬಗ್ಗೆ ಹೇಳುವಾಗ ಕನ್ವೆಕ್ಷನಲ್ ಅಂತಂದರೆ ಏನಂತ ಹೇಳಿದ್ದೀನಿ. ಕನ್ವೆಕ್ಷನಲ್ ಅಂತಂದರೆ ವರ್ಟಿಕಲ್ ಮೂಮೆಂಟ್ ಆಫ್ ಏರ್, ಇದಕ್ಕೆ ಕನ್ವೆಕ್ಷನಲ್ ಅಂತ ಕರಿತೀವಿ ಅಂತ ಹೇಳಿದ್ವಿ. ಇವಾಗ ನಮ್ಮ ಇಂಡಿಯಾದಲ್ಲಿ ಮೂರು ಟೈಪ್ ಆಫ್ ಕನ್ವೆಕ್ಷನಲ್ ರೇನ್ ಅಂತಂದ್ರೇನು, ಫಾರ್ ಎಕ್ಸಾಂಪಲ್ ಇಲ್ಲಿ ಸನ್ ಇರುತ್ತೆ, ಇದು ಲ್ಯಾಂಡನ್ನು ಹೀಟ್ ಮಾಡುತ್ತೆ. ಲ್ಯಾಂಡನ್ನು ಹೀಟ್ ಮಾಡಿದ ಕೂಡಲೇ ಏರು ರೈಸ್ ಆಗುತ್ತೆ. ಈ ಏರ್ ರೈಸ್ ಆಗಿದ್ದಕ್ಕೆ ಕ್ಲೌಡ್ಸ್ ಫಾರ್ಮ್ ಆಗ್ತವೆ. ಈ ಕ್ಲೌಡ್ಸು ರೇನ್ ಕೊಡುತ್ತೆ. ಇದು ಕನ್ವೆಕ್ಷನಲ್ಲು. ಇವರು ಹ್ಯಾಲಿ ಅವರು ಈ ಕನ್ವೆಕ್ಷನಲ್ ರೇನ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು ಬೇರೆ ರೇನ್ಸ್ ಯಾವುವು? ಓರೋಗ್ರಾಫಿಕ್ ರೇನು. ಓರೋಗ್ರಾಫಿಕ್ ರೇನ್ ಅಂತಂದ್ರೆ ಏನು? ಸಿ ಅಂತ ತಿಳ್ಕೊಳ್ಳೋಣ. ಇವಾಗ ಇಲ್ಲಿ ವಿಂಡ್ ಬ್ಲೋ ಆಗುವಾಗ ಇಲ್ಲಿಂದ ಮಾಯಿಶ್ಚರ್ ತೊಗೊಂಡು ಇಲ್ಲಿ ರೇಸ್ ಆಗುವಾಗ ಏನಪ್ಪ ಅಂತಂದರೆ ಇಲ್ಲಿ ಮೋಡ ಫಾರ್ಮ್ ಮಾಡಿ ರೇನ್ ಕೊಡುತ್ತೆ. ಇದಕ್ಕೆ ಓರೋಗ್ರಾಫಿಕ್ ರೇನ್ ಅಂತ ಕರೀತಾರೆ. ಅಂದರೆ ವಿಂಡು ಫ್ರಮ್ ಸಿ ಟು ಏನಪ್ಪ ಅಂದರೆ ಮೌಂಟೇನ್ ಕಡೆ ಫ್ಲೋ ಆಗುವಾಗ ಇದು ರೈಸ್ ಆಗ್ತಾ ನಾನು ಏನಂತಂದರೆ ಇಲ್ಲಿ ಒಂದು ಕಾನ್ಸೆಪ್ಟ್ ಹೇಳಿದೆ, ಇಲ್ಲಿ ಹೆಂಗೆ ರೈಸ್ ಆಗುತ್ತೋ ಅಷ್ಟು ಟೆಂಪ್ರೇಚರ್ ಡಿಕ್ರೀಸ್ ಆಗುತ್ತೆ. ಈ ಟೆಂಪ್ರೇಚರ್ ಡಿಕ್ರೀಸ್ ಆದಂಗೆ ಇಲ್ಲಿ ವಾಟರ್ ಏನಪ್ಪ ಅಂತಂದರೆ ಹೋಲ್ಡ್ ಮಾಡ್ಕೊಳಕ್ಕಾಗಲ್ಲ ಏರಿಗೆ. ಆ ವಾಟರ್ ಹೋಲ್ಡ್ ಮಾಡ್ಕೊಳಕ್ಕೆ ಆಗಲ್ಲದೆ ಏನಪ್ಪ ಅಂದರೆ ರೇನ್ನ ಫಾರ್ಮ್ ಆಗುತ್ತೆ. ಇದಕ್ಕೆ ಏನಪ್ಪ ಅಂದರೆ ಓರೋಗ್ರಾಫಿಕ್ ರೇನ್ ಅಂತ ಕರಿತೀವಿ. ಇದೇನಪ್ಪ ಅಂದರೆ ಮೌಂಟೇನ್ ರೀಜನಲ್ಲಿ ಅಥವಾ ಹಿಲ್ ರೀಜನಲ್ಲಿ ಆಗೋಕ್ಕೆ ಓರೋಗ್ರಾಫಿಕ್ ರೇನ್ ಅಂತ ಕರಿತೀವಿ. ಇನ್ನೊಂದೇನಪ್ಪ ಅಂದರೆ ಸೈಕ್ಲೋನ್ಸ್ ಫಾರ್ಮ್ ಮಾಡೋದು. ಇವಾಗ ನಿಮ್ಗೆ ಗೊತ್ತು ನಮ್ಮ ಇಂಡಿಯಾ ಏನಪ್ಪ ಅಂದರೆ ಈಸ್ಟರ್ನ್ ಕೋಸ್ಟು ಹೆವಿ ಪ್ರೋನ್ ಟು ಸೈಕ್ಲೋನ್ಸು. ಈ ಸೈಕ್ಲೋನ್ಸ್ ಫಾರ್ಮ್ ಮಾಡಿ ಏನಪ್ಪ ಅಂತಂತಂದರೆ ಇಲ್ಲಿ ರೇನ್ ಕೊಡುತ್ತೆ. ಆದರೆ ಇವ್ರು ಹ್ಯಾಲಿ ಅವ್ರದ್ದು ಪ್ರಕಾರ ಏನಪ್ಪ ಅಂತಂದರೆ ಇದು ಒಂದೇ ಎಕ್ಸ್ಪ್ಲೇನ್ ಮಾಡುತ್ತೆ, ಕನ್ವೆಕ್ಷನಲ್ ರೇನ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡುತ್ತೆ. ಆದರೆ ಓರೋಗ್ರಾಫಿಕ್ ರೇನು ಆಮೇಲೆ ಸೈಕ್ಲೋನಿಕ್ ರೇನು ಇದು ಎಕ್ಸ್ಪ್ಲೇನ್ ಮಾಡಲ್ಲ. ಅದೇ ಫಸ್ಟ್ ಡ್ರಾಬ್ಯಾಕ್ಸು. ಇಂಡಿಯಾ ರಿಸೀವ್ಸ್ 3 ಟೈಪ್ಸ್ ಆಫ್ ರೇನ್. ಒಂದು ಕನ್ವೆಕ್ಷನಲ್ ರೇನು, ಓರೋಗ್ರಾಫಿಕ್ ರೇನು, ಆಮೇಲೆ ಸೈಕ್ಲೋನಿಕ್ ರೇನ್. ಬಟ್
ದಿಸ್ ಥಿಯರಿ ಎಕ್ಸ್ಪ್ಲೇನ್ಸ್ ಓನ್ಲಿ ಕನ್ವೆಕ್ಷನಲ್ ರೇನ್, ಅಂದರೆ ಕನ್ವೆಕ್ಷನಲ್ ರೇನ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡುತ್ತಂತ ಹೇಳ್ತಾರೆ. ಆಮೇಲೆ ಎರಡನೇ ಕ್ರಿಟಿಸಿಸಮ್ ಏನಪ್ಪ ಅಂದರೆ ದಿಸ್ ಥಿಯರಿ ಸೇಸ್ ಯೂನಿಫಾರ್ಮ್ ಲೋ ಪ್ರೆಷರ್ ರೀಜನ್ ಡೆವಲಪ್ಸ್ ಓವರ್ ಇಂಡಿಯಾ. ಇವ್ರೇನು ಹೇಳ್ತಾರೆ, ಲೋ ಪ್ರೆಷರ್ ಇಂಡಿಯಾದಲ್ಲಿ ಎಲ್ಲ ಕಡೆ ಯೂನಿಫಾರ್ಮ್ ಆಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ಅದು ಕೇಸ್ ಇಲ್ಲ. ಯಾಕೆ ಕೇಸ್ ಯೂನಿಫಾರ್ಮ್ ಆಗಿ ಇದು ಫಾರ್ಮ್ ಆಗಲ್ಲ ಅಂತಂತಂದರೆ, ನಮ್ಮ ಇಂಡಿಯಾ ಏನಪ್ಪ ಅಂದರೆ ಬೇರೆ ಬೇರೆ ಲ್ಯಾಂಡ್ ಫಾರ್ಮ್ಸಿಂದ ಕೂಡಿದೆ. ಇಲ್ಲಿ ಮೇಲೆ ಏನಪ್ಪ ಅಂದರೆ ಹಿಮಾಲಯಸ್ ಇದೆ, ಇಲ್ಲಿ ನಾರ್ತ್ ಈಸ್ಟ್ ಮೌಂಟೇನ್ಸ್ ಇದ್ದಾವೆ, ಆಮೇಲೆ ಇಲ್ಲಿ ಡೆಸರ್ಟ್ ಏರಿಯಾ ಇದೆ. ಇವೆಲ್ಲ ಟೋಪೋಗ್ರಫಿ ಚೇಂಜ್ ಇರೋದ್ರಿಂದ ಯೂನಿಫಾರ್ಮ್ ಆಗಿ ಲೋ ಪ್ರೆಷರ್ ಕ್ರಿಯೇಟ್ ಆಗಲ್ಲ ಅಂತ ಏನಪ್ಪ ಅಂತಂದರೆ ಬೇರೆದವರು ಕ್ರಿಟಿಸೈಸ್ ಮಾಡ್ತಾರೆ. ವಿಚ್ ಈಸ್ ನಾಟ್ ಟ್ರೂ ಸೈಂಟಿಫಿಕಲಿ, ಬಿಕಾಸ್ ಲ್ಯಾಂಡ್ ಈಸ್ ನಾಟ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್. ಯಾಕಂದರೆ ಕೆಲವೊಂದು ಕಡೆ ಹಿಮಾಲಯಸ್ ಇದೆ, ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಇದ್ದಾವೆ, ಇದೆಲ್ಲ ಏನಪ್ಪ ಅಂದರೆ ಕೋಸ್ಟಲ್ ಏರಿಯಾ ಇದೆ, ಡೆಸರ್ಟ್ ಏರಿಯಾ ಇದ್ದಾವೆ, ಆಮೇಲೆ ನಾರ್ತ್ ಈಸ್ಟ್ ಮೌಂಟೇನ್ಸ್ ಇದ್ದಾವೆ. ಅದಕ್ಕೆ ಯೂನಿಫಾರ್ಮ್ ಆಗಿ ಲೋ ಪ್ರೆಷರ್ ಕ್ರಿಯೇಟ್ ಆಗಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ಕ್ಲಾಸಿಕಲ್ ಥಿಯರಿ. ಇನ್ನು ಸೆಕೆಂಡ್ ಅಂತ ಯಾವುದು ಅಂತಂದರೆ ಮೋಸ್ಟ್ ಆಕ್ಸೆಪ್ಟೆಡ್ ಥಿಯರಿಯನ್ನು ನೋಡೋಣ. ಮೋಸ್ಟ್ ಆಕ್ಸೆಪ್ಟೆಡ್ ಥಿಯರಿ ಯಾವುದು ಅಂತಂದರೆ ITCZ ಥಿಯರಿ. ITCZ ಥಿಯರಿ ನಾವು ನಿನ್ನೆ ಒಂದು ಕಾನ್ಸೆಪ್ಟ್ ನೋಡಿದ್ವಿ, ITCZ ಏನು ಅಂತ. ಇಲ್ಲೇನಾಗುತ್ತೆ ಅಂದರೆ ಸನ್ನು 0 ಡಿಗ್ರಿ ಟು 23.5 ಡಿಗ್ರಿ ನಾರ್ತ್ ಆ್ಯಂಡ್ ಸೌತ್ ಲ್ಯಾಟಿಟ್ಯೂಡ್ವರೆಗೆ ಏನಪ್ಪ ಅಂದರೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಹಾಗೆ ITCZ ಕೂಡ 0 ಟು 23.5 ಡಿಗ್ರಿವರೆಗೂ ಏನಪ್ಪ ಅಂತಂದರೆ ITCZ ಏನಪ್ಪ ಶಿಫ್ಟ್ ಆಗ್ತಾ ಇರುತ್ತೆ. ಇಲ್ಲಿ ಜೂನಲ್ಲಿ ಏನಪ್ಪ ಅಂತಾರೆ ITCZ ಫಾರ್ಮ್ ಆಗುತ್ತೆ, ಇಲ್ಲಿ ಡಿಸೆಂಬರಲ್ಲಿ ITCZ ಫಾರ್ಮ್ ಆಗುತ್ತೆ. ಆಮೇಲೆ ಇಲ್ಲಿ ನಾರ್ಮಲ್ಲು, ಇಲ್ಲಿ ನಾರ್ಮಲ್ ಏನಪ್ಪ ಅಂತಂದರೆ ಯಾವಾಗ ಇಲ್ಲಿ ಇಕ್ವಿನಾಕ್ಸ್ ಆಗುತ್ತಲ್ಲ ಮಾರ್ಚು ಟೈಮಲ್ಲಿ ಏನಪ್ಪ ಅಂದರೆ ಇಲ್ಲಿ ITCZ ಫಾರ್ಮ್ ಆಗಿರುತ್ತೆ. ಈ ITCZ ಥಿಯರಿಲಿ ಏನಪ್ಪ ಅಂದರೆ ಮಾನ್ಸೂನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತು ಇದನ್ನೇ ಏನಪ್ಪ ಅಂತಂದರೆ ಜಾಸ್ತಿಯನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಂಡಿರೋದು ಈ ಥಿಯರಿನ. ಒಂದನೇದು ಇದು ITCZ ಥಿಯರಿ ಯಾರು ಪ್ರಪೋಸ್ ಮಾಡಿದರು, ಫ್ಲಾನ್ ಅನ್ನೋರು. ಏನಂತ ಹೇಳ್ತಾರೆ, ಇಟ್ ಸೇಸ್ ಸಮ್ಮರ್ ಆ್ಯಂಡ್ ವಿಂಟರ್ ಮಾನ್ಸೂನ್ ರೇನ್ಫಾಲ್ ಇನ್ ಇಂಡಿಯಾ ಆಕರ್ಸ್ ಡ್ಯೂ ಟು ನಾರ್ತ್ವರ್ಡ್ ಆ್ಯಂಡ್ ಸೌತ್ವರ್ಡ್ ಶಿಫ್ಟಿಂಗ್ ಆಫ್ ITCZ. ಇವ್ರೇನು ಹೇಳ್ತಾರೆ ಅಂತಂದರೆ ನಮ್ಮ ಇಂಡಿಯಾ ಒಳಗಡೆ ಸಮ್ಮರ್ ಮತ್ತು ವಿಂಟರ್ ರೇನ್ಫಾಲ್ ಯಾಕಾಗುತ್ತೆ ಅಂದರೆ ಈ ITCZ ಮೇಲೆ ಕೆಳಗಡೆ ಮೂವ್ ಆಗೋದ್ರಿಂದ ಸಮ್ಮರ್ ಮತ್ತು ವಿಂಟರ್ ರೇನ್ಫಾಲ್ ಆಗುತ್ತೆ. ನಮ್ಮ ಇಂಡಿಯಾ ಎಲ್ಲಿದೆ ಅಂತಂದರೆ ಇಲ್ಲಿರೋದು. ಈ ITCZ ಏನಪ್ಪ ಅಂದರೆ ಕೆಳಗಡೆ ಮತ್ತು ಮೇಲ್ಗಡೆ ಮೂವ್ ಆಗೋದ್ರಿಂದ ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ ಅಂತ ಈ ಥಿಯರಿ ಹೇಳುತ್ತೆ. ಇವಾಗ ನೋಡಿ, ಇದು ITCZ ಲೈನು. ಜನವರಿಯಲ್ಲಿ ITCZ ಎಲ್ಲಿರುತ್ತೆ ನೋಡಿ, ಜನವರಿಯಲ್ಲಿ ITCZ ಥ್ರೂಔಟ್ ವರ್ಲ್ಡು ಈ ಥರ ಫ್ಲೋ ಆಗುತ್ತಿರುತ್ತೆ. ಅಂದರೆ ಆಸ್ಟ್ರೇಲಿಯಾ ಮೇಲೆ ಇರುತ್ತೆ, ಮೇನ್ಲಿ ಆಸ್ಟ್ರೇಲಿಯಾ, ಮ್ಯಾಕ್ಸಿಮಮ್ ಸೌತು ಆಸ್ಟ್ರೇಲಿಯಾ ಒಳಗೆ ಇರುತ್ತೆ. ಅದೇ ಜುಲೈ ತಿಂಗಳಲ್ಲಿ ನೋಡಿ ನಮ್ಮ ಇಂಡಿಯಾ ಮೇಲೆ ITCZ ಇರುತ್ತೆ. ಈ ITCZ ಅಂದರೆ ಏನು, ಲೋ ಪ್ರೆಷರ್ ಇರುತ್ತೆ. ಇದು ಅಂದರೆ ಅಲ್ಲಿ ಸನ್ ಇದೆ ಅಂತ. ಇವಾಗ ಇಲ್ಲೇನಪ್ಪ ಅಂತಂದರೆ ಜನವರಿ ತಿಂಗಳಲ್ಲಿ ಇಲ್ಲೇನಪ್ಪ ಅಂದರೆ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಯಾವಾಗ ಇಲ್ಲಿ ಲೋ ಪ್ರೆಷರ್, ಇವಾಗ ITCZ ಜುಲೈ ತಿಂಗಳಲ್ಲಿ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಇಲ್ಲೆಲ್ಲ ಹೈ ಪ್ರೆಷರ್ ಇರುತ್ತೆ. ಇವಾಗ ವಿಂಡ್ ಏನಾಗುತ್ತೆ ಅಂದರೆ ಹಿಂಗೆ ಬ್ಲೋ ಆಗುತ್ತೆ, ಅದಕ್ಕೆ ನಮಗೇನಪ್ಪ ಅಂದರೆ ಮಾನ್ಸೂನ್ ಬರುತ್ತೆ. ಅದೇ ನೆಕ್ಸ್ಟ್ ಕೇಸ್ ಏನಪ್ಪ ಅಂತಂದರೆ ಜನವರಿ ತಿಂಗಳಲ್ಲಿ ITCZ ಇಲ್ಲಿರುತ್ತೆ, ಇಲ್ಲಿ ಲೋ ಪ್ರೆಷರ್ ಇರುತ್ತೆ, ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಅವಾಗ ವಿಂಡ್ ಹಿಂಗೆ ಫ್ಲೋ ಆಗುತ್ತೆ. ಇದೇನಪ್ಪ ಅಂದರೆ ಸೌತ್ ವೆಸ್ಟ್ ಮಾನ್ಸೂನ್ಸು, ಇದು ನಾರ್ತ್ ಈಸ್ಟ್ ಮಾನ್ಸೂನು. ಇಷ್ಟೇ, ಇದು ಸೌತ್ ಈಸ್ಟ್ ಮಾನ್ಸೂನು, ಇದು ನಾರ್ತ್ ಈಸ್ಟ್ ಮಾನ್ಸೂನ್. ಇದನ್ನೇ ITCZ ಥ್ರೂ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದಕ್ಕೆ ITCZ ಥಿಯರಿ ಅಂತ ಹೇಳ್ತಾರೆ. ಈ ITCZ ಪ್ರಕಾರ ಸಮ್ಮರ್ ಮಾನ್ಸೂನ್ ನೋಡೋಣ. ಇಲ್ಲೇನಾಗುತ್ತೆ ಅಂದರೆ ITCZ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಇರುತ್ತೆ. ಈಗ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ITCZ ಇರೋದ್ರಿಂದ ಇಲ್ಲೇನಪ್ಪ ಅಂದರೆ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗೋದ್ರಿಂದ ಏನಾಗುತ್ತೆ, ಇಲ್ಲೆಲ್ಲ ಹೈ ಪ್ರೆಷರ್ ಇರುತ್ತೆ. ಈ ವಿಂಡ್ಸ್ ಏನಾಗ್ತಾವೆ ಅಂತಂತಂದರೆ ಕ್ರಾಸ್ ಆಗ್ತವೆ ಲೋ ಪ್ರೆಷರ್ ಕಡೆ ಬರೋಕ್ಕೆ. ಇವು ಲೋ ಪ್ರೆಷರ್ ಬರೋಕ್ಕೆ ವಿಂಡ್ಸ್ ಪಾಸ್ ಆಗ್ತಾವಲ್ಲ, ಆವಾಗ ಇಲ್ಲಿಂದೆಲ್ಲ ಮಾಯಿಶ್ಚರ್ ತೊಗೊಂಡು ಇಲ್ಲೆಲ್ಲ ರೇನ್ ಕೊಟ್ಬಿಡುತ್ತೆ ನಮ್ಮ ಇಂಡಿಯಾಗೆ. ಇವು 2 ಬ್ರಾಂಚಾಗಿ ಡಿವೈಡ್ ಆಗ್ತವೆ, ಒಂದು ಅರೇಬಿಯನ್ ಸಿ ಬ್ರಾಂಚ್ ಮತ್ತು ಬೇ ಆಫ್ ಬೆಂಗಾಲ್ ಬ್ರಾಂಚ್ ಅಂತ ಡಿವೈಡ್ ಆಗುತ್ತೆ. ಈ ಅರೇಬಿಯನ್ ಸಿ ಬ್ರಾಂಚಿಗೆ ಇದಕ್ಕೆ ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕರಿತೀವಿ, ಅಥವಾ ಸಮ್ಮರ್ ಮಾನ್ಸೂನ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಇದು ಅರೇಬಿಯನ್ ಸಿ ಬ್ರಾಂಚ್ ಇದೆಯಲ್ಲ, ಮತ್ತೆ 3 ಥರ ಹೊಡ್ಕೊಳ್ಳುತ್ತೆ. ಏನಪ್ಪ ಅಂದರೆ ಒಂದು ಜೂನ್ 1ಗೆ ಬರೋದಕ್ಕೆ ಕೇರಳ ಬ್ರಾಂಚ್ ಅಂತ ಕರಿತೀವಿ. ಆಮೇಲೆ ಜೂನ್ 10 ಅಥವಾ ಜೂನ್ 15ಗೆ ಬರೋದು ಏನಪ್ಪ ಅಂತಂದರೆ, ಇದು ಜೂನ್ 5ಗೆ ಬರೋದು ಏನಪ್ಪ ಅಂತಂದರೆ ಇದು ಮಹಾರಾಷ್ಟ್ರ ಬ್ರಾಂಚ್ ಅಂತ ಕರಿತೀವಿ. ಆಮೇಲೆ ಜೂನ್ 10 ಜೂನ್ 15ಗೆ ಏನಪ್ಪ ಅಂದರೆ
ಕಟಿಯಾವಾರ ಬ್ರಾಂಚ್ ಅಂತ ಕರಿತೀವಿ. ಅಂದರೆ ಇದೇ ಅರೇಬಿಯನ್ ಸಿ ಬ್ರಾಂಚನ್ನು ಮತ್ತೆ 3 ಡಿವೈಡ್ ಮಾಡ್ತೀವಿ. ಇದೇನಪ್ಪ ಅಂತಂದರೆ ಒಂದು ಕೇರಳ ಸ್ಟೇಟಿಗೆ ಕೊಡೋದು ಕೇರಳ ಬ್ರಾಂಚು, ಅದು ಜೂನ್ 1ಗೆ ಬರುತ್ತೆ. ಆಮೇಲೆ ಮಹಾರಾಷ್ಟ್ರ ಬ್ರಾಂಚ್ ಆಫ್ ಏನಪ್ಪ ಅಂತಂದರೆ ಅಥವಾ ಮಹಾರಾಷ್ಟ್ರ ಬ್ರಾಂಚ್ ಅಥವಾ ಸಹ್ಯಾದ್ರಿ ಬ್ರಾಂಚ್ ಅಂತಲೂ ಕರೀತಾರೆ. ಈ ಸಹ್ಯಾದ್ರಿ ಬ್ರಾಂಚು ಜೂನ್ 5 to ಜೂನ್ 10ವರೆಗೂ ಏನಪ್ಪ ಅಂದರೆ ಮಳೆ ಕೊಡುತ್ತೆ ಮಹಾರಾಷ್ಟ್ರ ರೀಜನ್ಗೆ. ಆಮೇಲೆ ಕಟಿಯಾವಾರ ಬ್ರಾಂಚು ಇದು ಬ್ರಾಂಚ್ ಏನಪ್ಪ ಅಂತಂದರೆ ಇದು ಗುಜರಾತಿಗೆ ಕೊಡುತ್ತೆ ಜೂನ್ 15 ಜುಲೈ 1ವರೆಗೂ ಏನಪ್ಪ ಅಂತಂದರೆ ಇದು ಮಳೆ ಕೊಡುತ್ತೆ. ಇದು ಬೇ ಆಫ್ ಬೆಂಗಾಲ್ ಬ್ರಾಂಚ್ ಇದೆಯಲ್ಲ, ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಏನಪ್ಪ ಅಂದರೆ ನಾರ್ತ್ ಈಸ್ಟರ್ನ್ ಮೌಂಟೇನ್ಸ್ ಇದ್ದಾವೆ. ಈ ನಾರ್ತ್ ಈಸ್ಟರ್ನ್ ಮೌಂಟೇನ್ಸ್ಗೆ ಮಳೆ ಕೊಡುತ್ತೆ. ಅದಕ್ಕೆ ಅರಾಕಾನ್ ಯೋಮಾ ರೇಂಜ್ ಅಂತಲೂ ಕರಿತೀವಿ. ಅಲ್ಲೆಲ್ಲ ಮಳೆ ಕೊಡುತ್ತಿದ್ದು. ಇದು ಸಮ್ಮರ್ ಮಾನ್ಸೂನ್, ಇದು ITCZ ಪ್ರಕಾರ. ಇಲ್ಲಿ ನೋಡಿ, ITCZ ಪೊಸಿಷನ್ ಡ್ಯೂರಿಂಗ್ ಮಾನ್ಸೂನ್ ಈಸ್ ನೋನ್ ಆಸ್ ಮಾನ್ಸೂನ್ ಟ್ರಫ್. ಇದೇನಾಗುತ್ತೆ ಅಂತಾರೆ, ನಮ್ಮ ಇಂಡಿಯಾ ಮೇಲೆ ITCZ ಏನು ಈಗ ಅರ್ಥ ತೊಗೊಂಡ್ರೆ ನಮ್ಮ ಇಂಡಿಯಾ ಇಲ್ಲಿರೋದು, ಈಗ ಇಂಡಿಯಾ ಮೇಲೆ ITCZ ಇರೋದ್ರೆ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ITCZ ಪೊಸಿಷನ್ ಡ್ಯೂರಿಂಗ್ ಮಾನ್ಸೂನ್ ಟೈಮಲ್ಲಿ ITCZ ಪೊಸಿಷನ್ ಏನಿರುತ್ತಲ್ಲ ಅದಕ್ಕೆ ಮಾನ್ಸೂನ್ ಟ್ರಫ್ ಅಂತ ಕರಿತೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ಇಂಡಿಯಾ ರಿಸೀವ್ ಸಮ್ಮರ್ ಮಾನ್ಸೂನ್ ಥ್ರೂ 2 ಬ್ರಾಂಚಸ್. ನಮ್ಮ ಇಂಡಿಯಾ ಏನಪ್ಪ ಅಂದರೆ ಸಮ್ಮರ್ ಬ್ರಾಂಚಸ್ನ 2 ಬ್ರಾಂಚಸಲ್ಲಿ ಮಳೆ ಸಿಗುತ್ತೆ. ಒಂದು ಅರೇಬಿಯನ್ ಸಿ ಬ್ರಾಂಚ್ ಮತ್ತು ಬೇ ಆಫ್ ಬೆಂಗಾಲ್ ಬ್ರಾಂಚು. ಮತ್ತು ಈಗ ಅರೇಬಿಯನ್ ಸಿ ಬ್ರಾಂಚ್ ನೋಡಿದರೆ ಇದು ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಇಕ್ವೇಟರು, ಈ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಏನಪ್ಪ ಅಂದರೆ ಬ್ಲೋ ಆಗುತ್ತೆ. ಇಲ್ಲಿ ಕೋರಿಯಲ್ಸ್ ಫೋರ್ಸ್ ಅಪ್ಲೈ ಆಗೋದ್ರಿಂದ ಈ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಹಿಂಗೆ ಫ್ಲೋ ಆಗ್ತಿರುತ್ತೆ. ಆದರೆ ಇಲ್ಲಿ ಏನಪ್ಪ ಅಂದರೆ ಇಕ್ವೇಟರ್ ದಾಟಿದಂಗೆ ನದರ್ನ್ ಹೆಮಿಸ್ಫಿಯರಿಂದ ರೈಟಿಗೆ ಡಿಫ್ಲೆಕ್ಟ್ ಆಗ್ತವೆ ವಿಂಡ್ಸು. ಈ ಕೋರಿಯಲ್ಸ್ ಫೋರ್ಸ್ ಅಪ್ಲೈ ಆಗೋದ್ರಿಂದ ಇಲ್ಲಿ ಏನಪ್ಪ ಅಂದರೆ ಮಳೆ ಕೊಟ್ಬಿಡುತ್ತೆ. ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಕ್ರಾಸಿಸ್ ಇಕ್ವೇಟರ್ ಆ್ಯಂಡ್ ಬ್ಲೋಸ್ ಓವರ್ ಅರೇಬಿಯನ್ ಸಿ. ದೇ ಡಿಫ್ಲೆಕ್ಟ್ ರೈಟ್ ಡ್ಯೂ ಟು ಕೋರಿಯಲ್ಸ್ ಫೋರ್ಸ್ ಆ್ಯಂಡ್ ಎಂಟರ್ಸ್ ಇಂಡಿಯಾ ಆ್ಯಂಡ್ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ಆ್ಯಸ್ ಅ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್. ಇದಕ್ಕೆ ಏನಪ್ಪ ಅಂದರೆ ಇಲ್ಲಿ ಡಿಫ್ಲೆಕ್ಟ್ ಆಗಿದ್ದರಿಂದ ನಾವೇನಪ್ಪ ಅಂದರೆ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ಅಂತಲೇ ಕರಿತೀವಿ. ಇದಕ್ಕೆ ಕೇರಳ ಫಸ್ಟ್ ಟು ರಿಸೀವ್ ಮಾನ್ಸೂನ್ ರೈನ್ಫಾಲ್. ಇದೇನಪ್ಪ ಇದು ನಮ್ಮ ಇಂಡಿಯನ್ ಸ್ಟೇಟ್ಸ್ ಒಳಗೆ ಯಾವ್ದು ಫಸ್ಟ್ ಸ್ಟೇಟ್ ರಿಸೀವ್ ಆಗುತ್ತೆ ಅಂತಂದರೆ ಕೇರಳ. ಅರೇಬಿಯನ್ ಸಿ ಬ್ರಾಂಚ್ ನಾವು ನೋಡಿದ್ವಿ ಇಂಡಿಯಾದಲ್ಲಿ ಏನಪ್ಪ ಅಂದರೆ ಎರಡು ಬ್ರಾಂಚಿಂದ ಮಳೆ ಸಿಗುತ್ತೆ. ಒಂದು ಅರೇಬಿಯನ್ ಸಿ ಬ್ರಾಂಚು, ಆಮೇಲೆ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಅಂತ. ಇದು ಅರೇಬಿಯನ್ ಸಿ ಬ್ರಾಂಚ್ ಮತ್ತು 3 ಸಬ್ ಬ್ರಾಂಚನ್ನು ಅದನ್ನು ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಕೇರಳ ಬ್ರಾಂಚು, 2ನೇ ಸಹ್ಯಾದ್ರಿ ಬ್ರಾಂಚು, ಆಮೇಲೆ ಬೇ ಆಫ್ ಬೆಂಗಾಲ್ ಬ್ರಾಂಚು. ಈ ಕೇರಳ ಫಸ್ಟ್ ಟು ರಿಸೀವ್ ಮಾನ್ಸೂನ್ ರೈನ್ಫಾಲ್. ಕೇರಳ ಸ್ಟೇಟ್ ಏನಪ್ಪ ಅಂದರೆ ಫಸ್ಟ್ ಟು ರಿಸೀವ್ ಮಾನ್ಸೂನ್ ರೈನ್ಫಾಲ್. ಜನರಲಿ ಯಾವಾಗಿತ್ತು ಅಂದರೆ ಫಸ್ಟ್ ವೀಕ್ ಆಫ್ ಜೂನಲ್ಲಿ ಏನಪ್ಪ ಅಂದರೆ ಇದಕ್ಕೆ ಮಳೆ ಸಿಕ್ಬಿಡುತ್ತೆ, ಅದು ಕೇರಳ ಸ್ಟೇಟಿಗೆ. ನೆಕ್ಸ್ಟು ಸಹ್ಯಾದ್ರಿ ಬ್ರಾಂಚ್ ಬರುತ್ತೆ ಅಥವಾ ಮಹಾರಾಷ್ಟ್ರ ಬ್ರಾಂಚ್ ಅಂತಲೂ ಕರಿತೀವಿ. ಈ ಸಹ್ಯಾದ್ರಿ ಬ್ರಾಂಚ್ ಎಂಟರ್ಸ್ ಇಂಡಿಯಾ ಥ್ರೂ ಕರ್ನಾಟಕ. ಈ ಸಹ್ಯಾದ್ರಿ ಬ್ರಾಂಚ್ ನಮ್ಮ ಇಂಡಿಯಾದಲ್ಲಿ ಹೆಂಗೆ ಎಂಟರ್ ಮಾಡುತ್ತೆ ಅಂದರೆ ಒಂದು ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರದಿಂದ ಎಂಟರ್ ಆಗುತ್ತೆ. ಜನರಲಿ ಸೆಕೆಂಡ್ ವೀಕ್ ಆಫ್ ಜೂನ್ ಮಂತಲ್ಲಿ ಏನಪ್ಪ ಅಂತಂದರೆ ಈ ಸಹ್ಯಾದ್ರಿ ಬ್ರಾಂಚನ್ನು ನೋಡ್ತೀವಿ ನಾವು. ಆಮೇಲೆ ಇಟ್ ಗಿವ್ಸ್ ಮ್ಯಾಕ್ಸಿಮಮ್ ರೈನ್ಫಾಲ್ ವಿಂಡ್ವರ್ಡ್ ಸೈಡ್ ರೇನ್, ಲೀವರ್ಡ್ ಸೈಡ್ ಮಿನಿಮಮ್ ರೈನ್ಫಾಲ್. ಇಲ್ಲೊಂದು ಕಾನ್ಸೆಪ್ಟ್ ಬರುತ್ತೆ, ಏನಪ್ಪ ಅಂದರೆ ಇವಾಗ ಕೇರಳ ರೀಜನ್ನಂತೂ ಫಸ್ಟ್ ಬ್ರಾಂಚ್ ನೀರು ಕೊಡ್ತು, ಮಳೆ ಬಂತು. ಈಗ ಸೆಕೆಂಡ್ ಇದು ಮಹಾರಾಷ್ಟ್ರ ಬ್ರಾಂಚ್ ಬರುತ್ತಲ್ಲ, ಇಲ್ಲೇನಾಗುತ್ತೆ ಅಂದರೆ ವೆಸ್ಟರ್ನ್ ಘಾಟ್ಸ್ ಇದ್ದಾವೆ. ಈ ವೆಸ್ಟರ್ನ್ ಘಾಟ್ಸ್ ಇರೋದ್ರಿಂದ ಇಲ್ಲೊಂದು ಕಾನ್ಸೆಪ್ಟ್ ಏನು ತಿಳ್ಕೊಬೇಕಂತಂದರೆ ಇಲ್ಲಿಂದ ಮಾಯ್ಶ್ಚರ್ ಎಲ್ಲ ತೊಗೊಳುತ್ತೆ ವಿಂಡ್ಸು. ಇವಾಗ ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ ಇದಕ್ಕೆ ವಿಂಡ್ವರ್ಡ್ ಸೈಡ್ ಅಂತ ಕರಿತೀವಿ. ಇದೇ ಮೌಂಟೇನ್ಸ್ನ ಅಂದರೆ ಇದೇ ಒಂದು ಸೆಕೆಂಡ್ ರೀ, ಇವಾಗ ಸಹ್ಯಾದ್ರಿ ಬ್ರಾಂಚ್ ಏನಪ್ಪ ಅಂತಂದರೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾದಿಂದ ಎಂಟರ್ ಆಗ್ತಾ ಇದೆ. ಇಲ್ಲಿ ಏನು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕಂತಂದರೆ, ಇದು ಸಹ್ಯಾದ್ರಿ ಬ್ರಾಂಚ್ ಏನು ಎಂಟರ್ ಆಗ್ತಾ ಇದೆಯಲ್ಲ ಇದಕ್ಕೆ ವಿಂಡ್ವರ್ಡ್ ಸೈಡ್ ಅಂತ ಕರಿತೀವಿ. ಆಮೇಲೆ ಈ ಕಡೆ ಇರೋದಕ್ಕೆ ಲೀವರ್ಡ್ ಸೈಡ್ ಅಂತ ಕರಿತೀವಿ. ಇದು ವಿಂಡ್ವರ್ಡ್ ಸೈಡು, ಇದು ಲೀವರ್ಡು. ಇಲ್ಲೇನಾಗತ್ತಂದರೆ ನಾನು ಆಗಲೇ ಒಂದು ಕಾನ್ಸೆಪ್ಟ್ ಹೇಳಿದೆ, ಇದು ಮಾಯ್ಶ್ಚರ್ನ ತೊಗೊಂಬರ್ತೈತೆ. ಮಾಯ್ಶ್ಚರ್ನು ಇದು ವಿಂಡ್ಸು ಮಾಯ್ಶ್ಚರ್ನ ತೊಗೊಂಬರ್ತಾ ಇದ್ದಾವೆ.
ಇಲ್ಲಿ ಟೆಂಪ್ರೇಚರ್ ಏನಪ್ಪ ಅಂದರೆ ಇನ್ನೂ ಕಡಿಮೆ ಹಾಕೋತ ಹೋಗುತ್ತೆ ಹೆಂಗೆ ನಾವು ರೈಸ್ ಆಗ್ತೀವಿ. ಇವಾಗ ಈ ಥರದ್ದು ಟೆಂಪ್ರೇಚರ್ ರೈಸ್ ಆಗುವಾಗ ಕಡಿಮೆ ಆಗುತ್ತೆ. ಇಲ್ಲಿ ಏನಪ್ಪ ಅಂದರೆ ಕಡಿಮೆ ಆದಾಗ ಕ್ಲೌಡ್ಸ್ ಫಾರ್ಮ್ ಮಾಡಿಬಿಡುತ್ತೆ, ಆಮೇಲೆ ಇದು ಮಳೆ ಕೊಡುತ್ತೆ. ಇಲ್ಲಿ ಅದೇನಾಗುತ್ತೆ ಅಂತಂದರೆ ಇದೇ ವಿಂಡ್ಸು ಈ ಕಡೆ ಬಂದಾಗ ಇಲ್ಲೇನಪ್ಪ ಅಂದರೆ ಇದು ಕೆಳಗಡೆ ಬರುವಾಗ ಟೆಂಪ್ರೇಚರ್ ಜಾಸ್ತಿ ಆದಾಗ ಟೆಂಪ್ರೇಚರ್ ಜಾಸ್ತಿ ಹಾಕೋದು ಬರುತ್ತಲ್ಲ, ಅದಕ್ಕೆ ಇವೆಲ್ಲ ಮಾಯಿಶ್ಚರ್ನ ಲೂಸ್ ಮಾಡ್ಕೋತವೆ. ಮಾಯಿಶ್ಚರ್ನ ಲೂಸ್ ಮಾಡ್ಕೊಂಡು ಕೂಡಲೇ ಇಲ್ಲೇ ಮಳೆ ಜಾಸ್ತಿ ಬೀಳಲ್ಲ. ಅದಕ್ಕೆ ಡ್ರಾಟ್ ಪ್ರೋನ್ ನಮ್ಮ ರೀಜನ್ಸ್ ಆಫ್ ಇಂಡಿಯಾ ಏನಿದೆಯಲ್ಲ ಲೀವರ್ಡ್ ಸೈಡ್ ಇರೋದು. ವೆಸ್ಟರ್ನ್ ಘಾಟ್ಸಿಗೆ ಜಾಸ್ತಿ ಮಳೆ ಸಿಗುತ್ತೆ, ಬಟ್ ಅದೇ ಈ ಪ್ರದೇಶ ಇದಕ್ಕೆ ಡ್ರಾಟ್ ಪ್ರೋನ್ ಏರಿಯಾ ಅಂತ ಕರಿತೀವಿ ನಾವು. ಬರಪೀಡಿತ ಪ್ರದೇಶ ಅಂತ ಕರಿತೀವಿ. ಯಾಕೆ ಅಂತಂತಂದರೆ ಈ ಸೈಡ್ ಮಳೆ ಸಿಕ್ಕರೂ ಈ ಸೈಡ್ ಏನಪ್ಪ ಅಂತಂದರೆ ಲೀವರ್ಡ್ ಸೈಡ್ಗೆ ಏನಪ್ಪ ಅಂದರೆ ಮಳೆ ಆ ಕಡೆ ಆಗೋದಿಲ್ಲ. ಯಾಕಂತಂದರೆ ಅದು ಮಾಯಿಶ್ಚರ್ನ ಲೂಸ್ ಮಾಡ್ಕೊಂಡು ಬಿಟ್ಟಿರುತ್ತೆ. ಅದಕ್ಕೆ ಇಲ್ಲೆಲ್ಲ ಏನಪ್ಪ ಅಂತಂದರೆ ಯಾವುದಿದು ವಿದರ್ಭ ರೀಜನು, ಕಲ್ಯಾಣ ಕರ್ನಾಟಕ ಇವೆಲ್ಲ ಈ ಸೈಡೇ ಇರೋದು. ಅದೇ ಫಸ್ಟ್ ಕೇರಳ ಬ್ರಾಂಚು, ಸಹ್ಯಾದ್ರಿ ಬ್ರಾಂಚು, ಬೇ ಆಫ್ ಬೆಂಗಾಲ್ ಬ್ರಾಂಚು. ಇದರಲ್ಲಿ ಇದು ಸಹ್ಯಾದ್ರಿ ಬ್ರಾಂಚ್ ಏನಪ್ಪ ಅಂತಂದರೆ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರದಿಂದ ಎಂಟರ್ ಆಗುತ್ತೆ. ಜನರಲಿ ಸೆಕೆಂಡ್ ವೀಕ್ ಆಫ್ ಜೂನ್ ಮಂತಲ್ಲಿ ಆಗುತ್ತೆ. ಬಟ್ ವಿಂಡ್ವರ್ಡ್ ಸೈಡ್ ಮಳೆ ಆಗುತ್ತೆ, ಲೀವರ್ಡ್ ಸೈಡ್ ಮಳೆ ಆಗೋದಿಲ್ಲ. ಇಟ್ ಗಿವ್ಸ್ ಮ್ಯಾಕ್ಸಿಮಮ್ ರೈನ್ಫಾಲ್. ಅದೇ ವಿಂಡ್ವರ್ಡ್ ಸೈಡ್ ಮ್ಯಾಕ್ಸಿಮಮ್ ರೈನ್ಫಾಲ್ ಆಗುತ್ತೆ, ಲೀವರ್ಡ್ ಸೈಡ್ ಏನಪ್ಪ ಅಂದರೆ ಮಿನಿಮಮ್ ರೈನ್ಫಾಲ್ ಆಗುತ್ತೆ. ಈ ಸೈಡ್ ಏನಪ್ಪ ಅಂದರೆ ಜಾಸ್ತಿ ಮಳೆ ಆಗುತ್ತೆ, ಆ ಸೈಡ್ ಮಳೆನೇ ಆಗೋದಿಲ್ಲ ಅಂತ ಇನ್ನು ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಜನರಲಿ ರೈನ್ಫಾಲ್ ಡಿಕ್ರೀಸಸ್ ಫ್ರಮ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಟುವರ್ಡ್ಸ್ ಈಸ್ಟರ್ನ್ ಪಾರ್ಟ್ ಆಫ್ ಬೈ ಅರೇಬಿಯನ್ ಸಿ ಬ್ರಾಂಚ್ ಬಿಕಾಸ್ ಮಾಯಿಶ್ಚರ್ ಕಂಟೆಂಟ್ ಡಿಕ್ರೀಸ್. ಇಲ್ಲಿ ಏನಾಗುತ್ತೆ ಅಂದರೆ ಈ ಅರೇಬಿಯನ್ ಸಿ ಬ್ರಾಂಚ್ ಏನು ಮಳೆ ಕೊಡುತ್ತಲ್ಲ, ಇಲ್ಲಿ ವೆಸ್ಟರ್ನ್ ಪಾರ್ಟ್ಸಿಗೆ ಜಾಸ್ತಿ ಕೊಡುತ್ತೆ, ಬಟ್ ಅದೇ ಈಸ್ಟರ್ನ್ ಪಾರ್ಟ್ಸಿಗೆ ಕಡಿಮೆ ಕೊಡುತ್ತೆ. ಈ ಥರನೂ ಕ್ವಶನ್ ಫ್ರೇಮ್ ಮಾಡ್ತಾರೆ. ಅರೇಬಿಯನ್ ಸಿ ಬ್ರಾಂಚ್ ಏನಪ್ಪ ಅಂದರೆ ಪ್ರೊವೈಡ್ಸ್ ರೇನ್ ಟುವರ್ಡ್ಸ್ ವೆಸ್ಟ್, ಮೋರ್ ರೇನ್ಸ್ ಟುವರ್ಡ್ಸ್ ವೆಸ್ಟ್ ಆರ್ ಮೋರ್ ರೇನ್ಸ್ ಟುವರ್ಡ್ಸ್ ಈಸ್ಟ್. ಇವಾಗ ನಿಮ್ಗೆ ಗೊತ್ತಿರಬೇಕು, ವೆಸ್ಟರ್ನ್ ಸೈಡ್ ಜಾಸ್ತಿ ಮಳೆ ಕೊಡುತ್ತೆ, ಈಸ್ಟರ್ನ್ ಸೈಡ್ ಕಡಿಮೆ ಕೊಡುತ್ತೆ. ಅದೇ ಕೊಟ್ಟರು ಜನರಲಿ ರೈನ್ಫಾಲ್ decreases from western part of India towards eastern part by Arabian Sea branch because moisture content decreases. ಇವಾಗ ಸೆಕೆಂಡ್ ಏನಪ್ಪ ಲಾಸ್ಟ್ ಏನಪ್ಪ ಅಂದರೆ ಸೆಕೆಂಡ್ ಬ್ರಾಂಚ್ ಯಾವುದಪ್ಪ ಅಂತಂದರೆ ಬೇ ಆಫ್ ಬೆಂಗಾಲ್ ಬ್ರಾಂಚ್. ಒಂದು ಅರೇಬಿಯನ್ ಸಿ ಬ್ರಾಂಚ್ ನೋಡಿದ್ವಿ, ಇವಾಗ ಬೇ ಆಫ್ ಬೆಂಗಾಲ್ ಬ್ರಾಂಚ್ ನೋಡೋಣ. ಇಟ್ ಟ್ರಾವೆಲ್ಸ್ ಪ್ಯಾರಲಲ್ ಟು ಈಸ್ಟರ್ನ್ ಕೋಸ್ಟ್. ಇದೇನಪ್ಪ ಅಂತಂದರೆ ಈ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಏನಾಗುತ್ತೆ ಅಂದರೆ ಈಸ್ಟರ್ನ್ ಕೋಸ್ಟ್ಗೆ ಪ್ಯಾರಲಲ್ ಆಗಿ ಏನಪ್ಪ ಅಂದರೆ ಫ್ಲೋ ಆಗ್ತಿರುತ್ತೆ ಆಫ್ ಇಂಡಿಯಾ. ದೇರ್ ಫಾರ್ ಈಸ್ಟರ್ನ್ ಕೋಸ್ಟ್ ರಿಸೀವ್ಸ್ ಲೆಸ್ ರೈನ್ಫಾಲ್ ಡ್ಯೂರಿಂಗ್ ಸಮ್ಮರ್ ಮಾನ್ಸೂನ್. ಈ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಏನಪ್ಪ ಅಂದರೆ ಪ್ಯಾರಲಲ್ ಆಗೋದ್ರಿಂದ ಇಲ್ಲಿ ಮಳೆ ಆಗೋದಿಲ್ಲ, ಜಾಸ್ತಿ ಮಳೆ ಕೊಡೋದಿಲ್ಲ. ಅದಕ್ಕೆ ಏನಪ್ಪ ಅಂತಂದರೆ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಜಾಸ್ತಿ ನಮ್ಮ ಈಸ್ಟರ್ನ್ ಕೋಸ್ಟ್ಗೆ ಮಳೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ನಾರ್ತ್ ಈಸ್ಟ್ ಸ್ಟೇಟ್ಸ್ ರಿಸೀವ್ ಹೆವಿ ರೈನ್ಫಾಲ್ ಬೈ ಬೇ ಆಫ್ ಬೆಂಗಾಲ್. ಈ ಬೇ ಆಫ್ ಬೆಂಗಾಲ್ ಬ್ರಾಂಚಿಂದ ಇಲ್ಲಿ ಏನಪ್ಪ ಅಂದರೆ ಮತ್ತೆ ಇಲ್ಲಿ ಮೌಂಟೇನ್ಸ್ ಅದಾವೆ, ನಾರ್ತ್ ಈಸ್ಟ್ ಮೌಂಟೇನ್ಸ್ ಅದಾವೆ. ಇಲ್ಲಿ ನಾರ್ತ್ ಈಸ್ಟ್ ಮೌಂಟೇನ್ಸ್ ಏನಪ್ಪ ಅಂದರೆ ಮತ್ತೆ ಇಲ್ಲಿ ಇರುತ್ತೆ, ಅದಕ್ಕೆ ಏನಪ್ಪ ಅಂದರೆ ಇಲ್ಲಿ ಮಳೆ ಕೊಡುತ್ತೆ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ರಿಸೀವ್ ಹೆವಿ ರೈನ್ಫಾಲ್ ಬೈ ಬೇ ಆಫ್ ಬೆಂಗಾಲ್ ಬ್ರಾಂಚ್. ಜನರಲಿ ರೈನ್ಫಾಲ್ ಡಿಕ್ರೀಸ್ ಫ್ರಮ್ ಈಸ್ಟ್ ಟು ವೆಸ್ಟ್ ಬೈ ಬೇ ಆಫ್ ಬೆಂಗಾಲ್ ಬ್ರಾಂಚ್. ಇಲ್ಲೇನಾಗುತ್ತೆ ಅಂತಂದರೆ ರೈನ್ಫಾಲು ಈಸ್ಟ್ ಟು ವೆಸ್ಟ್ ಡಿಕ್ರೀಸ್ ಆಗುತ್ತೆ ಬೇ ಆಫ್ ಬೆಂಗಾಲ್ ಬ್ರಾಂಚಿಂದ. ಇಲ್ಲಿ ಜಾಸ್ತಿ ಮಳೆ ಕೊಡುತ್ತೆ, ಆದರೆ ಇಲ್ಲಿ ಬರ್ತಾ ಏನಪ್ಪ ಅಂದರೆ ಮಾಯಿಶ್ಚರ್ ಕಡಿಮೆ ಆಗೋದ್ರಿಂದ ಇಲ್ಲಿ ಮಳೆ ಕಡಿಮೆ ಆಗುತ್ತೆ. ಅದಕ್ಕೆ ಬೇ ಆಫ್ ಬೆಂಗಾಲ್ ಬ್ರಾಂಚಿಂದ ಏನಪ್ಪ ಅಂದರೆ ಈಸ್ಟ್ ಟು ವೆಸ್ಟ್ ಏನಪ್ಪ ಅಂದರೆ ಕಡಿಮೆ ಆಗುತ್ತೆ ಮಳೆ. ಇದು ಸಮ್ಮರ್ ಮಾನ್ಸೂನ್ ನೋಡಿದ್ವಿ, ಯಾವುದು ITCZ ಥಿಯರಿಯಿಂದ. ಹಾಗೆ ವಿಂಟರ್ ಮಾನ್ಸೂನ್ ನೋಡೋಣ. ಇವಾಗ ಏನಾಗುತ್ತೆ ಅಂತಂದರೆ ITCZ ನಮ್ಮ ಇಂಡಿಯನ್ ಬಿಟ್ಟು ಕೆಳಗಡೆ ಹೋಗ್ತಿರುತ್ತೆ, ಈ ಥರ ಕೆಳಗಡೆ ಹೋಗುತ್ತೆ. ಆವಾಗ ITCZ ಎಲ್ಲಿ ಹೋಗುತ್ತೆ ಅಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ಜಾಸ್ತಿ ಹೀಟ್ ಆಗಿರುತ್ತೆ ಈ ಏರಿಯಾ ಮತ್ತು ಟಿಬೇಟಿಯನ್ ಏರಿಯಾ ಮತ್ತು ಜಾಸ್ತಿ ಏನಪ್ಪ ಅಂತಂದರೆ ಇದು ITCZ ಇಲ್ಲಿರೋದ್ರಿಂದ ಇಲ್ಲಿ ಟಿಬೇಟಲ್ಲಿ ಏನಪ್ಪ ಅಂದರೆ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆವಾಗ ವಿಂಡ್ಸ್ ಏನಪ್ಪ ಅಂತಂದರೆ ಟಿಬೇಟಿಂದ ಏನಪ್ಪ ಅಂದರೆ ಲೋ ಪ್ರೆಷರಿಗೆ ಬರೋದ್ರಿಂದ ಇದೇನಪ್ಪ ಅಂದರೆ ನಾರ್ತ್ ಈಸ್ಟ್ ಮಾನ್ಸೂನ್ಸ್ನ ಫಾರ್ಮ್ ಮಾಡುತ್ತೆ. ಇದು ನೋಡ್ಕೊಳ್ಳಿ, ನಾರ್ತ್ ಈಸ್ಟ್ ಮಾನ್ಸೂನ ಏನು ಮಾಡುತ್ತೆ ಅಂತಂದರೆ ವೆರಿ ಲೈಟ್ ರೈನ್ಫಾಲ್. ಇಲ್ಲೆಲ್ಲ ಏನಪ್ಪ ಅಂದರೆ ಇದೆಲ್ಲ ಲೈಟ್ ರೈನ್ಫಾಲ್, ಇಲ್ಲೆಲ್ಲ ನಮಗೆ ಮಳೆ ಕೊಡೋಲ್ಲ ಜಾಸ್ತಿ, ಯಾವುದು ನಾರ್ತ್ ಈಸ್ಟ್ ಮಾನ್ಸೂನು. ಆದರೆ ಮಾಡ್ರೇಟ್ ರೈನ್ಫಾಲ್ ಇಲ್ಲಿ ಕೊಡುತ್ತೆ ಅಂದರೆ ಇಲ್ಲಿ ಕೊಡುತ್ತೆ ಈ ರೀಜನ್ಗೆ. ಅದೇ ಹೆವಿ ರೈನ್ಫಾಲ್ ಎಲ್ಲಪ್ಪ ಅಂದರೆ ತಮಿಳ್ನಾಡು ರೀಜನ್ ಕೊಡುತ್ತೆ. ಅದಕ್ಕೆ ನಾವು ಫ್ಲಡ್ಸು ಇಲ್ಲಿ ಜೂನ್ ಬಾಂಬೆ ರೀಜನ್ನು ಇಲ್ಲೆಲ್ಲ ಫ್ಲಡ್ಸ್ ನಾವು ಜೂನ್ ತಿಂಗಳಲ್ಲಿ ನೋಡಿದರೆ ಬಾಂಬೆ, ಬೆಂಗಳೂರು, ನಾವು ಚೆನ್ನೈಯಲ್ಲಿ ಏನು ನೋಡ್ತೀವಿ ನವೆಂಬರ್ ತಿಂಗಳಲ್ಲಿ ಫ್ಲಡ್ಸ್ ನೋಡ್ತೀವಿ. ಒಂದು ಫ್ಲಡ್ಸ್ ನೋಡಿರ್ಬೋದು, ರೀಸೆಂಟಾಗಿ ಒಂದು ಫ್ಲಡ್ಸ್ ಆಗಿತ್ತು ಚೆನ್ನೈಯಲ್ಲಿ, ನವೆಂಬರಲ್ಲಿ ನೋಡಿದ್ವಿ. ಯಾಕಂತಂದರೆ ಅದು ಬೇ ಆಫ್ ಬೆಂಗಾಲ್ ಬ್ರಾಂಚಿಂದ ಜಾಸ್ತಿ ಮಳೆ ತಮಿಳ್ನಾಡಿಗೆ ಆಗುತ್ತೆ. ಡ್ಯೂರಿಂಗ್ ವಿಂಟರ್
ಸ್ಟ್ರಾಂಗ್ ಹೈ ಪ್ರೆಷರ್ ರೀಜನ್ ಡೆವಲಪ್ಸ್ ಓವರ್ ಇಂಡಿಯನ್ ಲ್ಯಾಂಡ್ ಮಾಸ್ ಆ್ಯಂಡ್ ಟಿಬೇಟಿಯನ್ ಪ್ಲೇಟು. ಏನಾಗುತ್ತೆ ಅಂದರೆ ವಿಂಟರ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಟಿಬೇಟಿಯನ್ ಪ್ಲೇಟು ನಮ್ಮ ಇಂಡಿಯಾ ಮತ್ತು ಟಿಬೇಟಿಯನ್ ಪ್ಲೇಟು ಮೇಲೆ ಏನಪ್ಪ ಅಂದರೆ ಸ್ಟ್ರಾಂಗ್ ಹೈ ಪ್ರೆಷರ್ ಏನಪ್ಪ ಅಂದರೆ ಡೆವಲಪ್ ಆಗಿಬಿಡುತ್ತೆ. ಇನ್ ಮಂತ್ ಆಫ್ ಅಕ್ಟೋಬರ್ ಆ್ಯಂಡ್ ನವೆಂಬರ್ ITCZ ವಿಲ್ ಬಿ ಆಲ್ಮೋಸ್ಟ್ ನಿಯರ್ ಕೇರಳ. ಮತ್ತಿದು ಅಕ್ಟೋಬರ್ ನವೆಂಬರ್ ತಿಂಗಳು ಏನಪ್ಪ ಅಂದರೆ ಕೇರಳ ರೀಜನಲ್ಲಿ ಏನಪ್ಪ ಅಂದರೆ ITCZ ಇರುತ್ತೆ. ಇಲ್ಲಿ ಎಲ್ಲಿ ITCZ ಇರುತ್ತೆ ಅಲ್ಲಿ ಲೋ ಪ್ರೆಷರ್ ಇರುತ್ತೆ. ಇವಾಗ ಹೈ ಪ್ರೆಷರಿಂದ ಲೋ ಪ್ರೆಷರ್ ಏನಪ್ಪ ಅಂದರೆ ವಿಂಡ್ ಫಾರ್ಮ್ ಬ್ಲೋ ಆಗುತ್ತೆ. ಡ್ಯೂರಿಂಗ್ ವಿಂಟರ್ ಮಾನ್ಸೂನ್ ಈಸ್ಟರ್ನ್ ಕೋಸ್ಟ್ ಇನ್ ಜನರಲ್ ಆ್ಯಂಡ್ ತಮಿಳ್ನಾಡು ಕೋಸ್ಟ್ ಇನ್ ಪರ್ಟಿಕ್ಯುಲರ್ ರಿಸೀವ್ ಹೆವಿ ರೇನ್ಫಾಲ್. ಏನಪ್ಪ ಅಂದರೆ ಈಸ್ಟರ್ನ್ ಕೋಸ್ಟ್ ಆಗಿ ಜನರಲ್ ಆಗಿ ಏನಪ್ಪ ಮತ್ತು ಪರ್ಟಿಕ್ಯುಲರ್ ವೆಸ್ಟರ್ನ್ ಇದು ಕೇರಳ ರೀಜನ್ ಏನಪ್ಪ ಅಂದರೆ ಇದು ತಮಿಳ್ನಾಡು ರೀಜನ್ ಏನಪ್ಪ ಅಂದರೆ ಜಾಸ್ತಿ ರೇನ್ ಪಡ್ಕೊಳ್ಳುತ್ತೆ. ಇವಾಗ ಇಂಡಿಯಾ ರಿಸೀವ್ಸ್ ನಮ್ಮ ಇಂಡಿಯಾದಲ್ಲಿ ಎವರೇಜ್ ರೇನ್ಫಾಲ್ ನೋಡಿದ್ರೆ ಫಸ್ಟ್ ಇದು ಚಾರ್ಟ್ ನೋಡ್ಕೊಳ್ಳೋಣ. ರೇನ್ಫಾಲ್ ಇನ್ ಇಂಡಿಯಾ ಒಂದು ಮೋರ್ ದೆನ್ 200 ಮೀಟರ್ಸ್ ಮೋರ್ ದೆನ್ 200 ಸೆಂಟಿಮೀಟರ್ಸ್ ಎಲ್ಲಿ ರೇನ್ಫಾಲ್ ಆಗುತ್ತೆ ಅಂದರೆ ಒಂದು ವೆಸ್ಟರ್ನ್ ಘಾಟ್ ರೀಜನ್ ನೋಡಿ ಇಲ್ಲಿ. ಆಮೇಲೆ ನಾರ್ತ್ ಈಸ್ಟರ್ನ್ ರೀಜನ್ ಇಲ್ಲೇನಪ್ಪ ಅಂದರೆ ಮೋರ್ ದೆನ್ 200 ಮೀಟರ್ಸ್ ರೇನ್ಫಾಲ್ ಆಗುತ್ತೆ, ಮೋರ್ ದೆನ್ 200 ಸೆಂಟಿಮೀಟರ್ಸ್. ಹಾಗೆ 100 to 200 ಮೀಟರ್ಸ್ ರೀಜನ್ ನೋಡಿ ಎಲ್ಲಿ ಆಗುತ್ತೆ ಅಂತಂದರೆ ಇದು ಗ್ಯಾಂಗೆಟಿಕ್ ಪ್ಲೇನ್ಸು, ಆಮೇಲೆ ಛತ್ತೀಸ್ಗಢ, UP, ಬಿಹಾರ್, ಛತ್ತೀಸ್ಗಢ ಈ ರೀಜನಲ್ಲಿ ಏನಪ್ಪ ಅಂತಂತಂದರೆ 100 to 200 ಸೆಂಟಿಮೀಟರ್ಸ್ ರೇನ್ಫಾಲ್ ಆಗುತ್ತೆ. ಆಮೇಲೆ 50 to 100 ಅಂತಂತಂದರೆ ಇವೆಲ್ಲ ರೀಜನ್ ಇಲ್ಲಿ 52 ಸೆಂಟಿಮೀಟರ್ಸು. ಆಮೇಲೆ ಲೆಸ್ ದೆನ್ 50 ನೋಡಿ ಇಲ್ಲಿ ಇದೆ ನೋಡಿ, ನಾನು ಆಗ ಹೇಳ್ತಾರೆ ಡ್ರಾಟ್ ಪೋನ್ ರೀಜನ್. ಯಾಕೆ ಇವೊಂದು ನಮಗೆ ಮಳೆ ಇಲ್ಲಿಂದ ಬಂದರೂ ಇಲ್ಲಿ ಜಾಸ್ತಿ ಮಳೆ ಕೊಡುತ್ತೆ, ಬಟ್ ಇದೇ ರೀಜನ್ ಏನಪ್ಪ ಅಂತಂದರೆ ಬರಡು ಭೂಮಿ ಇದೆ. ಯಾಕೆ ಅಂತಂದರೆ ಲೀವರ್ಡ್ ಸೈಡ್ ಆಫ್ ಮೌಂಟೇನ್ ಇರೋದ್ರಿಂದ ಇಷ್ಟೇನಪ್ಪ ಅಂದರೆ ಲೆಸ್ ದೆನ್ 50 ಸೆಂಟಿಮೀಟರ್ ಮಳೆ ಕೊಡುತ್ತೆ. ಇಂಡಿಯಾ ಎವರೇಜ್ ನಮ್ಮ ಟೋಟಲ್ ಇಂಡಿಯಾದ ಎವರೇಜ್ ರೇನ್ಫಾಲ್ ನೋಡಿದರೆ ಎಷ್ಟಿರುತ್ತೆ ಅಂದರೆ 120 to 130 ಸೆಂಟಿಮೀಟರ್ಸ್ ರೇನ್ಫಾಲ್ ಕೊಡುತ್ತೆ. ಆಮೇಲೆ ಇದೊಂದು ಡಾಟಾ ನೀವು ನೆನಪಿಟ್ಕೋಬೇಕು, ಯಾವುದು ಎಷ್ಟು ಮಳೆ ಕೊಡುತ್ತೆ ಅಂತ. ಟೋಟಲ್ ರೇನ್ಫಾಲ್ ಇಂಡಿಯಾ ನಾವು 100% ಕನ್ಸಿಡರ್ ಮಾಡಿದರೆ ಸೌತ್ ವೆಸ್ಟ್ ಮಾನ್ಸೂನ್ ಅಂದರೆ ಇಲ್ಲಿಂದೇನು ನಾವು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕಲ್ತೀವಲ್ಲ ಆಗಲೇ ITCZ ಥಿಯರಿಯಲ್ಲಿ, ಅದೆಷ್ಟು ಕೊಡುತ್ತೆ ಅಂದರೆ 75% ರೇನ್ ಕೊಡುತ್ತೆ. ಜೂನ್ ಟು ಸೆಪ್ಟೆಂಬರ್ವರೆಗೂ ಏನಪ್ಪ ಅಂದರೆ ನಮಗೆ 75% ರೇನ್ ಆಗುತ್ತೆ. ನಾರ್ತ್ ಈಸ್ಟ್ ಮಾನ್ಸೂನ್ ಅಂದರೆ ಇಲ್ಲಿಂದೇನು ಮಳೆ ಬರ್ತಾಯಿತ್ತಲ್ಲ ನಾರ್ತ್ ಈಸ್ಟಿಂದ, ಇದೆಷ್ಟು ಕೊಡುತ್ತೆ ಅಂತಂದರೆ 13% ಮಳೆ ಕೊಡುತ್ತೆ. ಆಮೇಲೆ ಪ್ರೀ ಮಾನ್ಸೂನ್ ಏನಪ್ಪ ಅಂದರೆ 10%, ಅಂದರೆ ಮಾನ್ಸೂನ್ಗಿಂತ ಮುಂಚೆ ಒಂದು 10% ಮಳೆ ಆಗಿರುತ್ತೆ. ಮತ್ತು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ನಾವು ನೆಕ್ಸ್ಟು ಗ್ಲೋಬಲ್ ಇವೆಂಟ್ಸ್ ಕಲಿತೀವಲ್ಲ ಅಲ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಕಲಿತೀವಿ. ಆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಏನು ಮಾಡುತ್ತೆ ಅಂತಂದರೆ ಇದೊಂದು 2% ರೇನಲ್ಲಿ ಕೊಡುತ್ತೆ ಇಲ್ಲಿ ಡಿಸೆಂಬರ್ ಮತ್ತು ಫೆಬ್ರವರಿ ಟೈಮಲ್ಲಿ. ಇದೇನಪ್ಪ ಅಂತಂತಂದರೆ ಇಷ್ಟು ಇದು ಸೆಕೆಂಡರಿ ವಿಂಡ್ಸು, ಅದರಲ್ಲಿ ಪೀರಿಯಾಡಿಕ್ ವಿಂಡ್ಸ್ ಮತ್ತು ಸೀಸನಲ್ ವಿಂಡ್ಸ್ನ ನೋಡಿದ್ವಿ. ಆಮೇಲೆ ನೆಕ್ಸ್ಟ್ ಪಾರ್ಟಲ್ಲಿ ಏನು ಮಾಡೋಣ ಅಂತಂದರೆ ಟರ್ಷರಿ ವಿಂಡ್ಸ್ನ ಕವರ್ ಮಾಡೋಣ. ಥ್ಯಾಂಕ್ ಯು ಗೈಸ್.